Hello dear students, welcome to Common Chemistry. Myself Praveen Bukka. ವಿದ್ಯಾರ್ಥಿಗಳೇ, ಇವತ್ತು ನಾವು ಸ್ಟ್ರಕ್ಚರ್ ಆಫ್ ಆಟಮ್ ಚಾಪ್ಟರ್ ನಲ್ಲಿ ಈ ಹಿಂದೆ ನೀಟ್ ಎಕ್ಸಾಮ್ ಅಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನ ಇಲ್ಲಿ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಮೊದಲನೇದಾಗಿ 2005 ಅಲ್ಲಿ ಬಂದಿರುವಂತಹ ಪ್ರಶ್ನೆ ಇದು. ಏನ್ ಹೇಳ್ತಾನೆ ಅಂದ್ರೆ, ಎನರ್ಜಿ ಆಫ್ ದ ಸೆಕೆಂಡ್ ಬೋರ್ ಆರ್ಬಿಟ್ ಆಫ್ ಹೈಡ್ರೋಜನ್ ಅಟಮ್ ಈಸ್ 328 ಕಿಲೋಜೌಲ್ ಪರ್ ಮೋಲ್. ಆದ್ರೆ ಎನರ್ಜಿ ಆಫ್ ದ ಫೋರ್ತ್ ಬೋರ್ ಆರ್ಬಿಟ್ ವುಡ್ ಬಿ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಸೆಕೆಂಡ್ ಆರ್ಬಿಟಲ್ದು ಎನರ್ಜಿ ಬಂದು 328 ಇದೆ, ಫೋರ್ತ್ ಆರ್ಬಿಟಲ್ದು ಎನರ್ಜಿ ಎಷ್ಟಿದೆ ಅಂತ ಕೇಳ್ತಾ ಇದ್ದಾನೆ. ಸೊ ಹಾಗಾದ್ರೆ ಫಾರ್ಮುಲಾ ಏನಿದೆಪ್ಪ ಅಂದ್ರೆ, ಫಾರ್ಮುಲಾ ಬಂದ್ಬಿಟ್ಟು En ಇಸ್ ಈಕ್ವಲ್ ಟು -1312 ಡಿವೈಡೆಡ್ ಬೈ n ಸ್ಕ್ವೇರ್ ಅಂತ ಇದೆ. ಸೊ ಈ ಫಾರ್ಮುಲಾದಲ್ಲಿ n ಅಂದ್ರೆ ಏನ್ ಇಂಡಿಕೇಟ್ ಮಾಡ್ತದಪ್ಪ ಅಂದ್ರೆ, ಯಾವ ಆರ್ಬಿಟ್ ಬೋರ್ ಆರ್ಬಿಟ್ ಎಷ್ಟನೇದು ಇದೆ ಅಂತ n ರಿಪ್ರೆಸೆಂಟ್ ಮಾಡ್ತದೆ. ಇಫ್ ಐ ಪುಟ್ 4 ಹಿಯರ್, ದೆನ್ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಇದು ಬಂದು 16 ಆಗ್ತದೆ. ಆಫ್ಟರ್ ಇವಾಲ್ಯುಯೇಷನ್ ಇದಕ್ಕೆ ಇವಾಲ್ಯುಯೇಟ್ ಮಾಡಿದಾಗ ವಿ ಕೆಮ್ ಟು ನೋ ದಟ್ ದ ಆನ್ಸರ್ ಈಸ್ -82 ಕಿಲೋ ಜೌಲ್ ಪರ್ ಮೋಲ್. ದೇರ್ ಫೋರ್ ಇಲ್ಲಿ ಸರಿಯಾದ ಉತ್ತರ ಬಂದು ಏನಾಗ್ತದೆ, ಡಿ ಆಗ್ತದೆ. ಬನ್ನಿ ಹಾಗಾದ್ರೆ ಮತ್ತೊಂದು ಪ್ರಶ್ನೆ ನೋಡೋಣ. 2009 ಅಲ್ಲಿ ಕೇಳಿರೋ ಪ್ರಶ್ನೆ ಇದು. ಇಲ್ಲೇನ್ ಹೇಳ್ತಾನಪ್ಪ, ಇದು ಬಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆ ಪೋರ್ಷನ್ ಇಂದ ಬಂದಿರುವಂತ ಪ್ರಶ್ನೆ ಇದು. ಎನರ್ಜಿ ಅಬ್ಸರ್ವ್ ಬೈ ದ ಮಾಲಿಕ್ಯೂಲ್, ಇದೊಂದು ಮಾಲಿಕ್ಯೂಲ್ ಇದೆ, ಅದು ಎನರ್ಜಿ ಅಬ್ಸರ್ವ್ ಮಾಡ್ತದೆ. ಎಷ್ಟು ಅಬ್ಸರ್ವ್ ಮಾಡಿದೆ ಅಂದ್ರೆ 4.4 ಇಂಟು 10 ಟು ದ ಪವರ್ -19 ಜೂಲ್. ಅಂಡ್ ಬಾಂಡ್ ಎನರ್ಜಿ ಪರ್ ಮಾಲಿಕ್ಯೂಲ್ ಈಸ್ 4 ಇಂಟು 10 ಟು ದ ಪವರ್ -19 ಜೂಲ್. ದ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ ಪರ್ ಅಟಮ್ ವಿಲ್ ಬಿ, ಅಂದ್ರೆ ಪ್ರತಿಯೊಂದು ಅಟಮ್ಗೆ ಎಷ್ಟು ಕೈನೆಟಿಕ್ ಎನರ್ಜಿ ಇದೆ ಅಂತ ಪ್ರಶ್ನೆ. ಹಾಗಾದ್ರೆ ನಮ್ಮ ಹತ್ರ ಒಂದು ಫಾರ್ಮುಲಾ ಬರುತ್ತೆ. ಫಾರ್ಮುಲಾ ಬಂದು ಏನಿದೆಯಪ್ಪ ಅಂದ್ರೆ, ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು, ಕೈನೆಟಿಕ್ ಎನರ್ಜಿ ಎದಕ್ಕೆ ಸಮನಾಗಿರುತ್ತೆ, ಎನರ್ಜಿ ಅಬ್ಸಾರ್ಬ್ ಬೈ ದ ಮಾಲಿಕ್ಯೂಲ್, ಎನರ್ಜಿ ಅಬ್ಸಾರ್ಬ್ಡ್ ಬೈ ದ ಮಾಲಿಕ್ಯೂಲ್ ಮೈನಸ್ ಬಾಂಡ್ ಎನರ್ಜಿ ಪರ್ ಮಾಲಿಕ್ಯೂಲ್, ಬಾಂಡ್ ಎನರ್ಜಿ ಪರ್ ಮಾಲಿಕ್ಯೂಲ್ಗೆ ಸಮನಾಗಿರುತ್ತೆ. ಓಕೆ, ಸೊ ಇದು ಬಂದು ಫಾರ್ಮುಲಾ. ನಾವು ಪುಟ್ ದ ವ್ಯಾಲ್ಯೂಸ್. ಎನರ್ಜಿ ಅಬ್ಸಾರ್ಬ್ಡ್ ಬಂದು ಎಷ್ಟಿದೆ ರೀ, 4.4 ಇಂಟು 10 ಟು ದ ಪವರ್ -19 ಇದೆ, -4 ಇಂಟು 10 ಟು ದ ಪವರ್ -19 ಇದೆ. ಸೊ ದೇರ್ ಫೋರ್ ಒಂದರಲ್ಲಿ ಒಂದು ಕಳೆದ್ರೆ ನಮ್ಗೆ ಸಿಗುತ್ತೆ ರೀ, ವಿ ಆರ್ ಗೋಯಿಂಗ್ ಟು ಗೆಟ್ 0.4 ಇಂಟು 10 ಟು ದ ಪವರ್ -19 ಜೂಲ್ಸ್ ಎನರ್ಜಿ ಸಿಗ್ತದೆ. am I right? ಇಸ್ ಇಟ್ ದ ಆನ್ಸರ್? ನೋ, ಇದು ಆನ್ಸರ್ ಆಗಕ್ಕೆ ಸಾಧ್ಯ ಇಲ್ಲ. ಏನಾಗಬೇಕು ಮತ್ತೆ, ವಿ ನೋ ದ್ಯಾಟ್ ನಮ್ಮ ಹತ್ರ ಇರೋ ಅಟಮ್ಸ್ಗಳು ಎಷ್ಟಿದೆ ರೀ, 2 ಅಟಮ್ಸ್ ಇದೆ. ಇಲ್ಲಿ ನೋಡಿ, ಮಾಲಿಕ್ಯೂಲ್ ಒಳಗಡೆ A2 ಅಂತ ಮೆನ್ಷನ್ ಮಾಡಿದ್ದಾನೆ. ಇಟ್ ಮೀನ್ಸ್ ಎ ಮತ್ತೆ ಎ ಈ ಎರಡು ಅಟಮ್ಗಳು ಇದಾವೆ. ಸೊ ದೇರ್ ಆರ್ 2 ಅಟಮ್ಸ್. ಹಾಗಾದ್ರೆ ನಾವೇನಂತ ಬರೆಯೋಣಪ್ಪ ಅಂದ್ರೆ, ಕೈನೆಟಿಕ್ ಎನರ್ಜಿ ಪರ್ ಅಟಮ್, ಕೈನೆಟಿಕ್ ಎನರ್ಜಿ ಪರ್ ಅಟಮ್ ಎಷ್ಟಿರುತ್ತಪ್ಪ ಅಂದ್ರೆ 0.4 ಇಂಟು 10 ಟು ದ ಪವರ್ -19 ಡಿವೈಡೆಡ್ ಬೈ 2 ಮಾಡಬೇಕಾಗುತ್ತೆ. ದೆನ್ ಇಟ್ ಈಸ್ 0.2 ಇಂಟು 10 ಟು ದ ಪವರ್ -19, ಅಂದ್ರೆ 2 ಇಂಟು 10 ಟು ದ ಪವರ್ -20 ಜೌಲ್ಸ್ ಆಗುತ್ತೆ. ಸೊ ದೇರ್ ಫೋರ್ ನಮ್ಮ ಸರಿಯಾದ ಉತ್ತರ ಇಲ್ಲಿ ಏನಾಗುತ್ತೆ ರೀ, ಎ ಬಂದ್ಬಿಟ್ಟು ನಮ್ಮ ಸರಿಯಾದ ಉತ್ತರ ಆಗ್ತದೆ. ಬನ್ನಿ ಹಾಗಾದ್ರೆ ಮತ್ತೊಂದು ಪ್ರಶ್ನೆ ನೋಡೋಣ. ಇದು ಬಂದು 2011 ಪ್ರಶ್ನೆ. ಇಲ್ಲೇನು ಹೇಳಿದಾನೆ, ಎನರ್ಜೀಸ್ E1 and E2 of 2 radiations are 25 electron volt ಮತ್ತೆ 50 electron volt respectively. The relation between their wavelength, that is λ1 and λ2 will be. ಸೊ ಇದೇನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ಎನರ್ಜಿ ಮತ್ತೆ ಎನರ್ಜಿ ಅಂಡ್ ನಮ್ದೇನು ವೇವ್ ಲೆಂತ್ ಮಧ್ಯೆ ಇರುವಂತ ರಿಲೇಶನ್ಶಿಪ್ ಅನ್ನ ಕೇಳ್ತಾ ಇದೆ. ಅಂಡ್ ವಿ ಆಲ್ ನೋ ದಟ್, ನಮಗೆ ಗೊತ್ತಿದೆ ಏನಪ್ಪಾ ಅಂದ್ರೆ, ಎನರ್ಜಿ ಮತ್ತೆ ನಮ್ಮ ಇದ್ರ ಮಧ್ಯೆ ಇರುವಂತ ರಿಲೇಶನ್ಶಿಪ್ ಏನಂದ್ರೆ, ವೇವ್ ಲೆಂತ್ ಮಧ್ಯೆ ಇರುವಂತ ರಿಲೇಶನ್ಶಿಪ್ ಏನಂದ್ರೆ E ಇಸ್ ಈಕ್ವಲ್ ಟು hc ಡಿವೈಡೆಡ್ ಬೈ ಲ್ಯಾಂಬ್ಡಾ ಅಂತ ಕರಿತೀವಿ. ಇಫ್ ಇಟ್ ಈಸ್ ಫಾರ್ 1 ಆದ್ರೆ ಇದನ್ನು 1 ಆಗುತ್ತೆ. ಸಿಮಿಲರ್ಲಿ E2 ಇಸ್ ಈಕ್ವಲ್ ಟು hc ಇಂಟು hc ಡಿವೈಡೆಡ್ ಬೈ ಲ್ಯಾಂಬ್ಡಾ 2 ಆಗುತ್ತೆ. ಅದೇ ರೀತಿ ಫಾರ್ ಲ್ಯಾಂಬ್ಡಾ 1ಗೆ ನಾವೇನ್ ಮಾಡೋಣ, E2 ಬೈ E1 ಮಾಡ್ಕೊಳ್ಳೋಣ. ಎರಡನ್ನ 1 by 1 ಡಿವೈಡೆಡ್ ಮಾಡ್ಕೊಂಡ್ರೆ ಈಸಿ ಆಗಿಬಿಡುತ್ತೆ. E2 ಬೈ
ವಾಟ್ ಐ ಆಮ್ ಟೆಲಿಂಗ್ ಯು E1/E2 ಈಸ್ ಈಕ್ವಲ್ ಟು ಇಲ್ಲಿ ಏನಾಗ್ತದ್ರಿ, ಇಲ್ಲಿ ಬಂದ್ಬಿಟ್ಟು λ2 ಡಿವೈಡೆಡ್ ಬೈ λ1 ಆಗ್ತದೆ. ಓಕೆನಾ? ಸೊ ಹಾಗಾದ್ರೆ E1 ಅಂದ್ರೆ ಎಷ್ಟಿದೆ ವ್ಯಾಲ್ಯೂ? ವಾಟ್ ಈಸ್ ದಿ E1 ವ್ಯಾಲ್ಯೂ? E1 ವ್ಯಾಲ್ಯೂ ಬಂದು 25 ಇದೆ. ಇಟ್ ಈಸ್ 25 ಡಿವೈಡೆಡ್ ಬೈ E2 ಎಷ್ಟಿದೆ ರೀ? 50. ಓಕೆನಾ? ಈಸ್ ಈಕ್ವಲ್ ಟು, ಅರ್ಥ ಆಗ್ತಿಲ್ಲ ಹೇಳಿದ್ದು. E2 ಅಂದ್ರೆ ಏನು? λ2. E1 ಅಂದ್ರೆ ಲ್ಯಾಂಬ್ಡಾ, E1 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ λ1 ಮಾಡ್ತೀವಲ್ಲ, HC ಡಿವೈಡ್ ಬೈ λ1. ಸೊ ಈ ರೀತಿ ನಾವು ಬರ್ಕೊಂತೀವಿ. ದೆನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ನೋಡಿ, ಇಟ್ ಈಸ್ 25. ಐ ಆಮ್ ರಿಯಲಿ ಸಾರಿ, ಸ್ವಲ್ಪ ಅದು ಬರ್ಕೊಳ್ಳೋದ್ರಲ್ಲಿ 25. ಸೊ ಹಾಗಾದ್ರೆ 25 1s 25 2s ಆಗ್ತದೆ. ಸೊ ನಮ್ದು ಏನಾಗ್ತದಪ್ಪ ಅಂದ್ರೆ ಇಲ್ಲಿ λ2 2 ಇಂಟು λ2 ಇಸ್ ಈಕ್ವಲ್ ಟು λ1 ಆಗ್ತದೆ. ಸೊ ದಿಸ್ ಈಸ್ ದಿ ಅವರ್ ರಿಲೇಶನ್ಶಿಪ್. ಹಾಗಾದ್ರೆ ಈ ರೀತಿ ಇರೋದು ಎಲ್ಲಾದ್ರೂ ಇದೆಯಾ ಆಪ್ಷನ್ ಅಲ್ಲಿ? ಇಟ್ ಈಸ್ ದೇರ್ ಇನ್ ಆಪ್ಷನ್ 1. ಹಾಗಾದ್ರೆ ಇದು ಬಂದು ಸರಿಯಾದ ಉತ್ತರ. ಓಕೆನಾ? ಬನ್ನಿ ಹಾಗಾದ್ರೆ ಇನ್ನೊಂದು ಪ್ರಶ್ನೆ ನೋಡೋಣ. ಇದು ಬಂದು ನೀಟ್ 2021 ಅಲ್ಲಿ ಕೇಳಿರುವಂತ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಸಿಂಪಲ್ ಆಗಿ ಇದು ಕೂಡ ಅದೇ ರೀತಿ ಏನಪ್ಪಾ ಅಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ದ ಲ್ಯಾಂಬ್ಡಾ ಮತ್ತೆ ನಮ್ದು ಏನ್ ಹೇಳ್ತೀವಿ, ಸಿಂಪ್ಲಿ ಹೇಳೋದೇನಪ್ಪ ಅಂದ್ರೆ T ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ನೀವು ಇದೆಯಲ್ಲ ಆ ಫಾರ್ಮುಲಾ ಮೇಲೆ ಕೇಳಿರುವಂತ ಪ್ರಶ್ನೆ. ಎನಿಹೌ ಕ್ವಶನ್ ಒಂದ್ಸರಿ ಓದ್ಕೊಂಡ್ರೆ ತಿಳಿದ್ಬಿಡುತ್ತೆ. ಒಂದು ರೇಡಿಯೋ ಸ್ಟೇಷನ್ ಇದೆ, ಪರ್ಟಿಕ್ಯುಲರ್ ರೇಡಿಯೋ ಸ್ಟೇಷನ್ ಇದೆ, ಅದು ಬ್ರಾಡ್ಕಾಸ್ಟ್ ಮಾಡ್ತಾ ಇದೆ. ಫ್ರೀಕ್ವೆನ್ಸಿ ಬಂದ್ಬಿಟ್ಟು ಎಷ್ಟಿದೆಪ್ಪ ಅಂದ್ರೆ 1300. ಎಷ್ಟಿದೆ ರೀ ಫ್ರೀಕ್ವೆನ್ಸಿ? 1368 ಕಿಲೋ ಹರ್ಟ್ಸ್. ಅದೇ ರೀತಿ ವೆಲಾಸಿಟಿ ಆಫ್ ದ ಲೈಟ್ ಕೊಟ್ಟಿದ್ದಾನೆ. ಆದ್ರೆ ಕೇಳ್ತಾ ಇರೋದೇನಪ್ಪ ಅಂದ್ರೆ ನಿಮಗೆ ವೇವ್ ಲೆಂತ್ ಕೇಳ್ತಾ ಇದ್ದಾನೆ. ಹಿ ಇಸ್ ಆಸ್ಕಿಂಗ್ ಯು ಟು ಫೈಂಡ್ ಔಟ್ ದ ವೇವ್ ಲೆಂತ್. ವೇವ್ ಲೆಂತ್ ಅನ್ನ ಕಂಡುಹಿಡಿಬೇಕಂದ್ರೆ ನಾವೇನ್ ಮಾಡ್ಬೇಕಾಗ್ತದೆ? ಲೆಟ್ ಅಸ್ ಟೇಕ್ ದಟ್ ರಿಲೇಶನ್ಶಿಪ್ ಯಾವ್ದು ತಗೊಳ್ಳೋಣ ಅಂದ್ರೆ, ವಿಲ್ ಗೋ ಫಾರ್ 1 second. I will take this. We will go for the relationship something like this. ಯಾವ್ದನ್ನ ಹೋಗೋಣ? ಲ್ಯಾಂಬ್ಡಾ ಇಸ್ ಈಕ್ವಲ್ ಟು T ಡಿವೈಡೆಡ್ ಬೈ ನೀವು ಅಂತ ತಗೋತೀನಿ. ಓಕೆನಾ? ಈ ರಿಲೇಶನ್ಶಿಪ್ ಅನ್ನ ತಗೋಣ. ಡೈರೆಕ್ಟ್ ನಮ್ಮ ಫಾರ್ಮುಲಾ ಹಾಕೊಂಡ್ಬಿಟ್ರೆ ಆಯ್ತು. ಸಿ ವ್ಯಾಲ್ಯೂ ಕೊಟ್ಟಿದ್ದಾನೆ. ವಾಟ್ ಈಸ್ ದ ಸಿ ವ್ಯಾಲ್ಯೂ? ಸಿ ವ್ಯಾಲ್ಯೂ ಬಂದು 3 ಇಂಟು 10 ಟು ದ ಪವರ್ 3 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾನೆ. ರೈಟ್? ಅದೇ ರೀತಿ ನೀವು ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾನ್ರಿ? 1368 ಕಿಲೋ ಅಂದ್ರೆ 10 ಟು ದ ಪವರ್ 3 ಹರ್ಡ್ಸ್ ಬದಲಾಗಿ ನಾನೇನು ತಗೋತೀನಿ? ಪರ್ ಸೆಕೆಂಡ್ ಅಂತ ತಗೋತೀನಿ. ಓಕೆನಾ? ಇವೆರಡನ್ನು ತಗೊಂಡಿದ್ದೀನಿ. ನಂತರ ನನಗೆ ಬೇಕಾಗಿರೋದು ಯಾವುದು? ಲ್ಯಾಂಬ್ಡಾ. ಸೊ ಲೆಟ್ ಅಸ್ ಪುಟ್ ದೀಸ್ ವ್ಯಾಲ್ಯೂ. ಫಸ್ಟ್ ಮೇಲ್ಗಡೆ ಏನು ಹಾಕೋಣ? 3 ಇಂಟು 10 ಟು ದ ಪವರ್ ಐ ಥಿಂಕ್ ಸಿ ವ್ಯಾಲ್ಯೂನ ಮಿಸ್ಟೇಕ್ ಮಾಡಿದೆ ನೋಡಿ. ಇದು 3 ಟು ದ ಪವರ್ 8 ಬೇಕಲ್ವಾ? ಸೊ 3 ಇಂಟು 10 ಟು ದ ಪವರ್ 8 ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಕೆಳಗಡೆ ಹಾಕೊಂತ್ರಿ 1368 ಇಂಟು 10 ಟು ದ ಪವರ್ 3 ಪರ್ ಸೆಕೆಂಡ್. ಹಾಗಿದ್ರೆ ಇಲ್ಲಿ ಏನಾಗ್ತದ್ರಿ? ಪರ್ ಸೆಕೆಂಡ್ ಗೆಟ್ ಕ್ಯಾನ್ಸಲ್. ನಮ್ಮ ಆನ್ಸರ್ ಬಂದು ಇದರಲ್ಲಿ ಬರುತ್ತೆ, ಮೀಟರ್ ಅಲ್ಲಿ ಬರುತ್ತೆ. ಸೊ ಆಫ್ಟರ್ ಇವಾಲ್ಯೂಯೇಷನ್ ಇದು ಮೇಲ್ಗಡೆ ಹೋದ್ರೆ 10 ಟು ದ ಪವರ್ -3, ಸೊ 10 ಟು ದ ಪವರ್ 5 ಬರುತ್ತೆ. ಸೊ ಎಲ್ಲ ಎಟ್ ದ ಎಂಡ್ ನಾವು ಇವಾಲ್ಯೂಯೇಷನ್ ಮಾಡಿದಾಗ ಅವರ್ ಆನ್ಸರ್ ಈಸ್ ಬರೋದು ಬಂದು ಎಷ್ಟಪ್ಪ ಅಂದ್ರೆ 219.3 ಮೀಟರ್ ಬರುತ್ತೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಇದು ಬಂದು ನಮ್ದು ಆನ್ಸರ್ ಇರುತ್ತೆ. ಸೊ ದಿಸ್ ಈಸ್ ದಿ ಅವರ್ ಆನ್ಸರ್. ಸೊ ಹಾಗಾದ್ರೆ ನಮ್ಮ ಇದರಲ್ಲಿ ನೋಡಿದಾಗ ಎ ಇಸ್ ದಿ ರೈಟ್ ಆಪ್ಷನ್ ಅಂತ ಹೇಳ್ಬೋದು. ಓಕೆನಾ? ಸೊ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ, ಇದು ಒಂದು 2015 ಕ್ವಶನ್. ಈ ಕ್ವಶನ್ ಅಲ್ಲಿ ಏನಿದೆ ಅಂದ್ರೆ ದ ನಂಬರ್ ಆಫ್ ಡಿ ಎಲೆಕ್ಟ್ರಾನ್ಸ್ ಇನ್ Fe2+ ion ಈಸ್ ನಾಟ್ ಈಕ್ವಲ್ ಟು ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್. ಈ ಕೆಳಗಡೆ ಯಾವುದ್ರ ಒಂದರಲ್ಲಿ Fe2+ ಅಯಾನ್ಗಳ ಸಂಖ್ಯೆ ಇಲ್ಲಿರುವಂತಹ ಎಲೆಕ್ಟ್ರಾನ್ಸ್ಗಳು ಈ ಕೆಳಗಡೆ 4ರಲ್ಲಿ ಯಾವುದಕ್ಕೊಂದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ಅಂದ್ರೆ 4ರಲ್ಲಿ 3 ಆಪ್ಷನ್ಗಳಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಮತ್ತೆ Fe2+ ಎಲೆಕ್ಟ್ರಾನ್ಗಳ ಸಂಖ್ಯೆ ಏನಿರುತ್ತೆ? ಸೇಮ್ ಇರುತ್ತೆ. ಯಾವ ಎಲೆಕ್ಟ್ರಾನ್ಗಳ ಸಂಖ್ಯೆ? ಡಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಮತ್ತೆ ಈ ಕೆಳಗಡೆ ಕೊಟ್ಟಿರುವಂತಹ 3 ಎಲಿಮೆಂಟ್ಗಳದ್ದು ಎಲೆಕ್ಟ್ರಾನ್ಗಳ ಸಂಖ್ಯೆ ಏನಾಗುತ್ತೆ? ಮ್ಯಾಚ್ ಆಗ್ತದೆ. ಯಾವುದೋ ಒಂದರಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ಅದು ಯಾವ್ದು ಆಗ್ತಾ ಇಲ್ಲ ಅದನ್ನ ನೀವು ನೋಡ್ಕೋಬೇಕು. ಸೊ ಹಾಗಾದ್ರೆ ಫಸ್ಟ್ ನಾವೇನ್ ಮಾಡೋಣಪ್ಪ ಅಂದ್ರೆ
ವಿ ವಿಲ್ ಗೋ ಥ್ರೂ ದ ಎವ್ರಿ ಈಚ್ ಅಂಡ್ ಎವ್ರಿ. ಅಂದ್ರೆ ನಾವು ಫಸ್ಟ್ ಏನ್ ಬರೀತೀನಿ, Fe2+ ಬರೀತೀನಿ. ಸೊ Fe2+ ಏನಾಗ್ತದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅರ್ಗಾನ್ ಬಂದು 3D ಎಷ್ಟು ಬರುತ್ತೆ, 6 4s 0, ಯಾಕಂದ್ರೆ 2 ಎಲೆಕ್ಟ್ರಾನ್ ಲಾಸ್ ಆಗ್ತದಲ್ಲ. ಸೊ ದಟ್ ಈಸ್ ವೈ ಐ ರೈಟ್ ಇಟ್ ಆಸ್ 3D+6. ಹಾಗಾದ್ರೆ 1 by 1 ನೋಡ್ಕೊಂತ ಹೋಗೋಣ. ಇಲ್ಲಿ ನೋಡಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಎಷ್ಟಿದೆ ಹಾಗಾದ್ರೆ ಇಲ್ಲಿ, ದೇರ್ ಫೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರೀತೀನಿ ನಾನು, 0 6 ಅಂತ ಬರೀತೀನಿ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ 0 6 ಅಂತ ಬರೀತೀನಿ. ಓಕೆನಾ. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 0 6 ಆದ್ರೆ ಲೆಟ್ ಅಸ್ ಗೋ ಫಾರ್ ಫಸ್ಟ್ ಒನ್ ಬಂದು ಯಾವ್ದಿದೆ ರೀ, ಮ್ಯಾಗ್ನೀಷಿಯಂ ಇದೆ. ಸೊ ಮ್ಯಾಗ್ನೀಷಿಯಂ ಒಳಗಡೆ ಏನಾಗ್ತದೆ, 1s2 2s2 2p6 3s2 ಬರ್ತದೆ. ಏನ್ ಬರ್ತದೆ ರೀ, 1s2 2s2 2p6 3s2, ಕರೆಕ್ಟ್. ಅದೇ ರೀತಿ ಮ್ಯಾಗ್ನೀಷಿಯಂ ಆದ ಕೂಡಲೇ ಲೆಟ್ ಅಸ್ ಗೋ ಫಾರ್ ಕ್ಲೋರಿನ್ ಅಲ್ಲಿ ಏನ್ ಬರ್ತದೆ, ಅದೇ 1s2 2s2 2p6 3s2 3p5 ಬರ್ತದೆ. ಕ್ಲೋರಿನ್ ಆದ ಕೂಡಲೇ ಐರನ್ ಬನ್ನಿ, ಐರನ್ ಅಲ್ಲಿ ಏನಾಗ್ತದೆ, ಆಸ್ ಇಟ್ ಈಸ್ ಅರ್ಗಾನ್ 3d6 4s2 ಅಂತ ಬರೋಣ, 4s2 ಬರುತ್ತೀವಿ. ಅದಾದ ಕೂಡಲೇ ಮತ್ತೆ ಯಾವ್ದಕ್ಕೆ ಹೋಗೋಣ, ನಮ್ದು ನಿಯಾನ್ಗೆ ಹೋಗೋಣ. ನಿಯಾನ್ ಏನಿದೆ ರೀ, 1s2 2s2 2p6 ಇದೆ. ಈಗ ನೋಡಿ ಪ್ರತಿಯೊಂದು ನಾವು ಚೆಕ್ ಮಾಡಿದಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 6d ಎಲೆಕ್ಟ್ರಾನ್ಸ್ಗೆ ಮ್ಯಾಚ್ ಆಗ್ತಾ ಇದೆಯಾ ನೋಡೋಣ. ಯಾವುದನ್ನ, ಮೊದಲನೇದಾಗಿ ಇಲ್ಲಿ ನೋಡಿ 2p ಒಳಗಡೆ 6 ಇದೆ, 2p ಒಳಗಡೆ 6 ಇದೆ, ಇದನ್ನ ಬಿಡ, ಇದು ನಾವೇ ನೋಡೋಣ. ಇಲ್ಲಿ 3d ಒಳಗಡೆ 6 ಇದೆ, ಮತ್ತೆ 2p ಒಳಗಡೆ 6 ಇದೆ. ಸೊ 6 ಎಲೆಕ್ಟ್ರಾನ್ಸ್ಗಳು ಈ 3ds6 ಎಲೆಕ್ಟ್ರಾನ್ಗಳ ಜೊತೆ ಮ್ಯಾಚ್ ಆಗ್ತದೆ. ಐ ಮೀನ್ ಟು ಸೇ ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಇದಾವೋ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲೂ ಇದೆ ಅಂತ ತಿಳ್ಕೋಣ. ಆದ್ರೆ ಈ ಕೇಸಲ್ಲಿ 2p6 ಒಳಗಡೆ 2p6 ಇದೆ ಮತ್ತೆ 3p5 ಇದೆ. ಇಲ್ಲಿ ಏನಾಗ್ತದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಕ್ಸೀಡ್ ಆಗ್ತದೆ, ನಾಟ್ ಈಕ್ವಲ್ ಟು 6. ಹಾಗಾಗಿ ಈ ಒಂದು ಆಪ್ಷನ್ ಬಂದು ಏನಾಗ್ತಾ ಇಲ್ಲ, ಮ್ಯಾಚ್ ಆಗ್ತಾ ಇಲ್ಲ. ಮ್ಯಾಚ್ ಆಗ್ತಾ ಇಲ್ಲ. ಕ್ಲೋರಿನ್ ಒಳಗಡೆ 11 ಎಲೆಕ್ಟ್ರಾನ್ಸ್ ಇದಾವೆ, 11 p ಎಲೆಕ್ಟ್ರಾನ್ ಇದಾವೆ. ಹಾಗಾಗಿ ಇದು ಏನಾಗ್ತಾ ಇಲ್ಲ, ಮ್ಯಾಚ್ ಆಗ್ತಾ ಇಲ್ಲ. ಎದರ ನಂಬರ್ ಜೊತೆ ಮ್ಯಾಚ್ ಆಗ್ತಾ ಇಲ್ಲ, ಇಟ್ ಈಸ್ ನಾಟ್ ಮ್ಯಾಚ್ ವಿತ್ ದ ನಂಬರ್ ಆಫ್ 6d ಎಲೆಕ್ಟ್ರಾನ್ಸ್ ಆಫ್ Fe2+. ಹಾಗಾಗಿ ಸರಿಯಾದ ಉತ್ತರ ಇದರಲ್ಲಿ ಯಾವುದಪ್ಪ ಅಂದ್ರೆ ಬಿ ಬಂದು ನಿಮ್ದು ಸರಿಯಾದ ಉತ್ತರ. ಓಕೆನಾ, ಯಾವ್ದು ಮ್ಯಾಚ್ ಆಗ್ತಿಲ್ಲ ಅಂತ ಕೇಳ್ತಾ ಇದ್ದೇನೆ. ಸೊ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ ಏನಿದೆ ಅಂತ. ಕ್ವಶನ್ ಬಂದು ನೀಟ್ 2017 ಕ್ವಶನ್, ವಿಚ್ ಒನ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ರಾಂಗ್ ಅಂತ ಕೇಳ್ತಾ ಇದ್ದೇನೆ. ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ರಾಂಗ್ ಇದೆ ಅಂತ ಕೇಳ್ತಾ ಇದ್ದೇನೆ. ಸೊ ದಿಸ್ ಇಸ್ 2017 ಕ್ವಶನ್. ನೋಡಿ ಕ್ವಶನ್ ನೋಡಿದಾಗ ವೆರಿ ಸಿಂಪಲ್, ಎಲ್ಲವನ್ನು ಸರಿಯಾಗಿ ಓದ್ಕೊಂಡು ಹೋಗಬೇಕು. ಡಿ ಬ್ರೋಗ್ಲಿ ವೇವ್ ಲೆಂತ್ ಈಸ್ ಗಿವನ್ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h/mv. ಎಂ ಅಂದ್ರೆ ಮಾಸ್ ಆಫ್ ದ ಪಾರ್ಟಿಕಲ್, ವಿ ಅಂದ್ರೆ ವೆಲಾಸಿಟಿ. ಹಾಗಾಗಿ ಇದು ಆಪ್ಷನ್ ಏನಿದೆ ರೀ, ಸರಿಯಾದ ಆಪ್ಷನ್. ಇದಕ್ಕೇನೇ ತಪ್ಪಂತ ಹೇಳಕ್ಕೆ ಬರಲ್ಲ, ಯಾಕಂದ್ರೆ ಎರಡು ಅವ್ರು ಹೇಳಿರೋದು ಕರೆಕ್ಟ್ ಆಗಿರುವಂತ ಆಪ್ಷನ್. ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಏನಂತೆ, ಡೆಲ್ಟಾ ಇ ಇಂಟು ಡೆಲ್ಟಾ ಟಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು h/4π. ಸೊ ಇದು ಕೂಡ ಸರಿಯಾದ ಉತ್ತರ. ಹಾಫ್ ಫೀಲ್ಡ್ ಎಲೆಕ್ಟ್ರಾನ್ಸ್ ಎದ್ರ ಬಗ್ಗೆ ಹೇಳ್ತಾ ಇದೆ, half filled electrons and full filled electrons have a greater stability due to greater exchange of energy, greater symmetry and more balanced arrangement ಹೇಳ್ತಾ ಇದೆ. ಸೊ ಓಕೆ, ಇದನ್ನು ಕೂಡ ರೈಟ್. ಹಾಗಾದ್ರೆ ಫೋರ್ತ್ ಏನಿದೆ, ಎನರ್ಜೀಸ್ ಆಫ್ ದ 2s orbital is less than 2p orbital in case of hydrogen like atom. ಹೌದು. ಸೊ ಇದೇನಾಗ್ತದೆ, ರಾಂಗ್ ಸ್ಟೇಟ್ಮೆಂಟ್ ಆಗ್ತದೆ. ಸೊ ದೇರ್ ಫೋರ್ ಡಿ ಇಸ್ ದಿ ರಾಂಗ್ ಸ್ಟೇಟ್ಮೆಂಟ್. ಹಾಗಾಗಿ ರಾಂಗ್ ಸ್ಟೇಟ್ಮೆಂಟ್ ಇರೋದನ್ನ ನಾವು ಹೇಳಬೇಕಾಗಿದೆ. ಹಾಗಾಗಿ ಇದೇನಾಗ್ತದೆ, ರೈಟ್ ಆಪ್ಷನ್ ಆಗ್ಬಿಡ್ತದೆ. ಈಗ ಏನಕ್ಕಪ್ಪ ಇದು ಸ್ಟೇಟ್ಮೆಂಟ್ ರಾಂಗ್ ಆಗಿದೆ ಅನ್ನೋದಕ್ಕೆ ರೀಸನ್ ಹೇಳ್ಬೇಕಲ್ವಾ. ನೋಡಿ, ಸಿಂಗಲ್ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂದ್ರೆ ಹೈಡ್ರೋಜನ್ ಏನಿದಾವಲ್ಲ, ಅಲ್ಲಿ ಏನಪ್ಪಾ ಅಂದ್ರೆ ಎನರ್ಜಿ ವ್ಯಾಲ್ಯೂ ಎದ್ರ ಮೇಲೆ ಡಿಪೆಂಡ್ ಇದೆ, ಎನರ್ಜಿ ವ್ಯಾಲ್ಯೂ ಅಂದ್ರೆ ಎನ್ ವ್ಯಾಲ್ಯೂ ಎದ್ರ ಮೇಲೆ ಡಿಪೆಂಡ್, ಹೈಡ್ರೋಜನ್ ಲೈಕ್ ಎಟಮ್ ಅಲ್ಲಿ ಅಂದ್ರೆ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಲೈಕ್ ಹೈಡ್ರೋಜನ್ ಒಳಗಡೆ ಎನ್ ವ್ಯಾಲ್ಯೂ ಎದ್ರ ಮೇಲೆ ಡಿಪೆಂಡ್ ಇರಲ್ಲಪ್ಪ ಅಂದ್ರೆ ಎಲ್ ಮೇಲೆ ಡಿಪೆಂಡ್ ಇರಲ್ಲ. ಹಾಗಾಗಿ ಅಂದ್ರೆ ಸಬ್ಶೆಲ್ ಮೇಲೆ ಡಿಪೆಂಡ್ ಇರಲ್ಲ. ಶೆಲ್ ಎನರ್ಜಿ ವ್ಯಾಲ್ಯೂ ಡಿ ನಾಟ್ ಡಿಪೆಂಡ್ ಆನ್ ಸಬ್ಶೆಲ್, ಅಜಿಮುಥಲ್ ಕ್ವಾಂಟಮ್ ನಂಬರ್ ಮೇಲೆ ಡಿಪೆಂಡ್ ಇರಲ್ಲ. ಹೀಗಾಗಿ 2s ಮತ್ತೆ 2p ಆರ್ಬಿಟಲ್ಗಳು ಏನಪ್ಪಾ ಅಂದ್ರೆ ಈಕ್ವಲಿ ಎನರ್ಜೈಸ್ಡ್ ಇರ್ತವೆ. ಸೊ ಅದಕ್ಕಾಗಿ ಇನ್ ಕೇಸ್ ಆಫ್ ಹೈಡ್ರೋಜನ್
ಈ ಸ್ಟೇಟ್ಮೆಂಟ್ ಏನಾಗುತ್ತೆ ರಾಂಗ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು 2015 ಕ್ವಶನ್. ಆಂಗ್ಯುಲರ್ ಮೊಮೆಂಟಮ್ ಆಫ್ ಎಲೆಕ್ಟ್ರಾನ್ ಇನ್ ಡಿ ಆರ್ಬಿಟಲ್ ಈಸ್ ಈಕ್ವಲ್ ಟು ಆಂಗ್ಯುಲರ್ ಮೊಮೆಂಟಮ್ ಆಫ್ ಎಲೆಕ್ಟ್ರಾನ್ ಇನ್ ದ ಡಿ ಆರ್ಬಿಟಲ್. ನೋಡಿ, ಆಂಗ್ಯುಲರ್ ಮೊಮೆಂಟಮ್ ಕಂಡುಹಿಡಿಯಬೇಕಂದ್ರೆ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಬಂದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಫಾರ್ಮುಲಾ, ವೆರಿ ಸಿಂಪಲ್ ಫಾರ್ಮುಲಾ, ಸ್ಕ್ವೇರ್ ರೂಟ್ ಆಫ್ ಎಲ್ ಇಂಟು ಎಲ್ ಪ್ಲಸ್ 1 ಇಂಟು ಎಚ್ ಅಂತ ಇದೆ. ಸೊ ದಿಸ್ ಇಸ್ ದಿ ಫಾರ್ಮುಲಾ. ಹಾಗಾದ್ರೆ ಪುಟ್ ಆಲ್ ದ ವ್ಯಾಲ್ಯೂ. ಓಕೆನಾ? ಈಗ ನೋಡಿ, ನಮ್ಗೆಲ್ಲ ಗೊತ್ತು ಏನಪ್ಪಾ ಅಂದ್ರೆ ಡಿ ಆರ್ಬಿಟಲ್ಗಳಿಗೆ ಡಿ ಆರ್ಬಿಟಲ್ಗಳ ಏನು ಎಲ್ ವ್ಯಾಲ್ಯೂ ಏನಿದೆಯಲ್ಲ ಅದು ಎಷ್ಟಕ್ಕೆ ಸಮನಾಗಿರುತ್ತೆ? 2ಕ್ಕೆ ಸಮನಾಗಿರುತ್ತೆ. ಎಷ್ಟಕ್ಕೆ ಸಮನಾಗಿರುತ್ತೆ? 2ಕ್ಕೆ ಸಮನಾಗಿರುತ್ತೆ. ಹೀಗಾಗಿ ನಾವಿಲ್ಲಿ ಏನಂತ ಹಾಕೋಬಹುದಪ್ಪ ಅಂದ್ರೆ 2 ಇಂಟು 2 ಪ್ಲಸ್ 1 ಅಂತ ಹಾಕೋಬಹುದು ಇಂಟು ಎಚ್, ವಿಚ್ ಈಸ್ ಈಕ್ವಲ್ ಟು ಏನಾಗ್ತದ್ರಿ? ಸ್ಕ್ವೇರ್ ರೂಟ್ ಆಫ್ 6 ಇಂಟು ಎಚ್ ಆಗ್ತದೆ. ಸೊ ದಟ್ ಈಸ್ ವೈ ದ ಕರೆಕ್ಟ್ ಆನ್ಸರ್ ಈಸ್ ಎ ಇಸ್ ದ ರೈಟ್ ಆನ್ಸರ್. ಬನ್ನಿ ಹಾಗಾದ್ರೆ 2016 ಕ್ವಶನ್ ಅನ್ನ ನೋಡೋಣ. ಕ್ವಶನ್ ಬಂದು ನೀಟ್ ಫೇಸ್ 2 2016 ಕ್ವಶನ್. ಏನ್ ಹೇಳ್ತಾನೆ ಅಂದ್ರೆ, ಹೌ ಮೆನಿ ಎಲೆಕ್ಟ್ರಾನ್ಸ್ ಕ್ಯಾನ್ ಫಿಟ್ ಇನ್ ಎ ಆರ್ಬಿಟಲ್ ಫಾರ್ n ಇಸ್ ಈಕ್ವಲ್ ಟು 3, l ಇಸ್ ಈಕ್ವಲ್ ಟು 1. ನೋಡಿ, ತುಂಬಾನೇ ಸಿಂಪಲ್ ಕ್ವಶನ್ ಇದು ಅಲ್ವಾ? ನೀವೆಲ್ಲರೂ ಏನು ಓದಿರಿ? ಆನ್ಸ್ ರೂಲ್ ಓದಿರಿ. ಆನ್ಸ್ ರೂಲ್ ಆಫ್ ಮಲ್ಟಿಪಲ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ಅಂತ ಓದಿರಿ. ಅಲ್ಲೇನ್ ಹೇಳ್ತದಪ್ಪ ಅಂದ್ರೆ, ಯಾವುದೇ ಆರ್ಬಿಟಲ್ ಏನ್ ಮಾಡ್ತದೆ? ಮ್ಯಾಕ್ಸಿಮಮ್ ಅಟ್ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ ಅಕೊಮಡೇಟ್ ಮಾಡುತ್ತದೆ? ಕೇವಲ 2 ಎಲೆಕ್ಟ್ರಾನ್ಸ್ಗಳು ಅಕೊಮಡೇಟ್ ಮಾಡ್ತದೆ. ದಟ್ ಟು ಇನ್ ಎ ಅಪೋಸಿಟ್ ಸ್ಪಿನ್ ಅಲ್ವಾ? ಹಾಗಾದ್ರೆ ಇಲ್ಲಿ ಜಾಸ್ತಿ ತೊಲೆ ಹೊಡಿಸೋದೇ ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಏನಂತ ಹೇಳ್ಬಿಡ್ಬೇಕು? 2 ಎಲೆಕ್ಟ್ರಾನ್ಗಳನ್ನು ಮಾತ್ರ ಅಕೊಮಡೇಟ್ ಮಾಡ್ತದೆ ಅಕಾರ್ಡಿಂಗ್ ಟು ಹಾನ್ಸ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ರೂಲ್ ಪ್ರಕಾರ. ಬನ್ನಿ ಹಾಗಾದ್ರೆ ಮತ್ತೊಂದು ಪ್ರಶ್ನೆ ನೋಡೋಣ. ಇದು ಬಂದು ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಮೇಲೆ, ಪ್ಲಾಂಕ್ಸ್ ಕಾನ್ಸ್ಟಂಟ್ ಅಲ್ವಾ? ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಮೇಲೆ ಇದು ಪ್ರಾಬ್ಲಮ್ ಇದೆ. ಏನ್ ಹೇಳ್ತಾನೆ? ದ ವ್ಯಾಲ್ಯೂ ಆಫ್ ಪ್ಲಾಂಕ್ಸ್ ಕಾನ್ಸ್ಟಂಟ್ ಈಸ್ 6.63 ಇಂಟು 10 ಟು ದ ಪವರ್ ಜೂಲ್ ಸೆಕೆಂಡ್. ಓಕೆನಾ? ಪ್ಲಾಂಕ್ಸ್ ಕಾನ್ಸ್ಟಂಟ್ ಕೊಟ್ಟಿದ್ದಾನೆ, ಇರ್ಲಿ. ಸ್ಪೀಡ್ ಆಫ್ ದ ಲೈಟ್ ಕೊಟ್ಟಿದ್ದಾನೆ, ಇದರಲ್ಲಿ ಕೊಟ್ಟಿದ್ದಾನೆ, ನ್ಯಾನೋಮೀಟರ್ ಕೊಟ್ಟಿದ್ದಾನೆ. ವಾಟ್ ಈಸ್ ದ ಕ್ಲೋಸೆಸ್ಟ್ ವೇವ್ ಲೆಂತ್? ವೇವ್ ಲೆಂತ್ ವ್ಯಾಲ್ಯೂ ಕೇಳ್ತಾ ಇದ್ದಾನೆ. ಎದರಲ್ಲಿ ಕೇಳ್ತಾ ಇದ್ದಾನೆ? ನ್ಯಾನೋಮೀಟರ್ ಅಲ್ಲಿ. ಕೊಟ್ಟಿರೋ ವ್ಯಾಲ್ಯೂ ಯಾವ್ದಿದೆ ರೀ? ಫ್ರೀಕ್ವೆನ್ಸಿ ಕೂಡ ಕೊಟ್ಟಿದ್ದಾನೆ. ಆಬ್ವಿಯಸ್ಲಿ ಮತ್ತೆ ಅದೇ ಹಳೆ ಪ್ರಾಬ್ಲಮ್ನೇ ತಿರ್ಗಾ ಬಳಸಿ ಬೇರೆ ರೀತಿಯಿಂದ ಕೇಳಿದ್ದಾನೆ. ಸೊ ಹಾಗಾದ್ರೆ ನಾವೇನ್ ಮಾಡೋಣಪ್ಪ ಅಂದ್ರೆ, ಒನ್ಸ್ ಅಗೇನ್ ವಿ ಡೂ ದ ಪ್ರಾಬ್ಲಮ್ಸ್. ನೋಡಿ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದನ್ನ ಸರಿಯಾಗಿ ಬರ್ಕೊಂಡ್ರೆ ಆಯ್ತು. ಫಾರ್ಮುಲಾ ಏನಿದೆ ರೀ? ನ್ಯೂ ಇಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ. ಅವನ್ ಕೇಳ್ತಾ ಇರೋದೇನಪ್ಪ ಅಂದ್ರೆ ಲ್ಯಾಂಬ್ಡಾ ವ್ಯಾಲ್ಯೂ ಕೇಳ್ತಾ ಇದ್ದಾನೆ. ಹಾಗಾದ್ರೆ ನಾವೇನ್ ಮಾಡೋಣಪ್ಪ ಅಂದ್ರೆ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ನ್ಯೂ ಅಂತ ಸಿ ಡಿವೈಡೆಡ್ ಬೈ ನ್ಯೂ ಅಂತ ಬರ್ಕೊಂಡ್ರೆ ಆಗ್ಬಿಡ್ತದೆ. ಹಾಗಾದ್ರೆ ಸಿ ವ್ಯಾಲ್ಯೂ ಎಷ್ಟಿದೆ ರೀ? ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಸಿ ವ್ಯಾಲ್ಯೂ ಎಷ್ಟಿದೆ? ಸಿ ಬಂದು ಇಲ್ಲಿದೆ ನೋಡಿ, 3 ಇಂಟು 10 ಟು ದ ಪವರ್ 17 ನ್ಯಾನೋ ಮೀಟರ್ ಪರ್ ಸೆಕೆಂಡ್. ಇದು ಬಂದು ಸಿ ವ್ಯಾಲ್ಯೂ. ಸಿ ಅಂದ್ರೆ ವೆಲಾಸಿಟಿ ಆಫ್ ದ ಲೈಟ್ ವ್ಯಾಲ್ಯೂ. ಓಕೆನಾ? ಓಕೆ, ನೆಕ್ಸ್ಟ್ ಏನಿದೆ? ಫ್ರೀಕ್ವೆನ್ಸಿ ಕೇಳಿದ್ದಾನೆ. ಫ್ರೀಕ್ವೆನ್ಸಿ ಅಂದ್ರೆ ಎಷ್ಟ್ರಿ? 6 ಇಂಟು 10 ಟು ದ ಪವರ್ 15 ಪರ್ ಸೆಕೆಂಡ್. ಕರೆಕ್ಟಾ? ಪರ್ ಸೆಕೆಂಡ್ ಗೆಟ್ ಕ್ಯಾನ್ಸಲ್. ಉಳ್ಕೊಂತೇನು? ನ್ಯಾನೋಮೀಟರ್. ನಮ್ದು ವ್ಯಾಲ್ಯೂನು ಎದ್ರಲ್ಲಿ ಕೇಳ್ಬೇಕಂತ ಹೇಳ್ತಿದ್ದವನು ನ್ಯಾನೋಮೀಟರ್ ಬೇಕಂತ ಕೇಳ್ತದೆ. ಸರ್ ಇದೇನೇ ಕೊಟ್ಟಿದ್ದಾನೆ, ಸುಮ್ಮನೆ ಹಾಗೆ ಕೊಟ್ರು, ಅದಕ್ಕೇನು ಜಾಸ್ತಿ ತಲೆ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಹಾಗಾದ್ರೆ ಆಫ್ಟರ್ ಇವಾಲ್ಯುವೇಷನ್ ನಮಗೆ ಬಂದಿರೋ ವ್ಯಾಲ್ಯೂ ಎಷ್ಟ್ರಿ? ನಮಗೆ ಬಂದಿರೋ ವ್ಯಾಲ್ಯೂ ಬಂದು 0.5 ಇಂಟು 10 ಟು ದ ಪವರ್ 2 ನ್ಯಾನೋಮೀಟರ್ ಆಗ್ತದೆ. ಹಾಗಾದ್ರೆ ಆಫ್ಟರ್ ಇವಾಲ್ಯುವೇಷನ್ ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂದ್ರೆ, ದಿಸ್ ವಿಲ್ ಬಿ ಅರೌಂಡ್ 50 ನ್ಯಾನೋಮೀಟರ್. 50 ನ್ಯಾನೋಮೀಟರ್ ಅಂದ್ರೆ ಸರಿಯಾದ ಉತ್ತರ ಏನಾಗುತ್ತೆ? ಸಿ ಆಗ್ಬಿಡ್ತದೆ. ಸಿ ವಿಲ್ ಬಿ ದಿ ರೈಟ್ ಆನ್ಸರ್. ಇಲ್ಲಿ ಒಂದು ಮತ್ತೊಂದು ಪ್ರಶ್ನೆ ಇದೆ, 2008 AIPMTದು. ಇಫ್ ಅನ್ಸರ್ಟನಿಟಿ ಇನ್ ಪೊಸಿಷನ್ ಅಂಡ್ ಮೊಮೆಂಟಮ್ ಆರ್ ಈಕ್ವಲ್, ದೆನ್ ಅನ್ಸರ್ಟನಿಟಿ ಇನ್ ವೆಲಾಸಿಟಿ ಈಸ್. ಏನಿಲ್ಲ, ಮೊದಲನೇದಾಗಿ ಈ ಲೆಕ್ಕ ಸಾಲ್ವ್ ಮಾಡ್ಬೇಕಂದ್ರೆ ನಮಗೆ ಅನ್ಸರ್ಟನಿಟಿ ಏನಪ್ಪ, ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಫಾರ್ಮುಲಾ ಬರೀಲಿಕ್ಕೆ ಬರಬೇಕು. ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ 4 ಪೈ ಅಂತ ಬರ್ಕೊಳ್ಳಿಕ್ಕೆ ಬರಬೇಕು. ಕಂಡೀಷನ್ ಏನ್ ಹೇಳಿದಾನಪ್ಪ ಅಂದ್ರೆ,
ಪೊಸಿಷನ್ ಮತ್ತೆ ಮೊಮೆಂಟಮ್ ಎರಡು ಈಕ್ವಲ್ ಆದ್ರೆ ಏನ್ ಮಾಡ್ತೀರಿ? ಓಕೆ, ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ಪಿ ಅಂತ ಬರೆದು ಬಿಟ್ಕೊಳ್ಳೋಣ. ಓಕೆ, ಹಾಗಾದ್ರೆ ಇದಕ್ಕೆ ನಾನು ಇಕ್ವೇಶನ್ 1 ಅಂತ ಕರೆದ್ರೆ ಪುಟ್ ವ್ಯಾಲ್ಯೂ ಇನ್ ಈಕ್ವೇಶನ್ 1 ಅಂತ ಕರೆದಾಗ ಏನಾಗ್ತದ್ರಿ? ಡೆಲ್ಟಾ ಪಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ 4 ಪೈ ಆಗುತ್ತಾ? ಆಗುತ್ತಲ್ವಾ? ಸೊ 4 ಪೈ ಆದಾಗ ಮುಂದೆ ಏನ್ ಮಾಡ್ಬೇಕು? ಮುಂದೆ ಏನ್ ಮಾಡ್ತೀರಿ? ವೆರಿ ಸಿಂಪಲ್. ಇಲ್ಲಿ ನೋಡಿ, ಇದನ್ನೇನಿದೆ ಅಲ್ಲ, ವಿ ಶುಡ್ ಡೆಲ್ಟಾ ಪಿ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಎಚ್ ಡಿವೈಡೆಡ್ ಬೈ 4 ಪೈ ಅಂತ ಬರ್ಕೋಣ. ಓಕೆನಾ? ಅದಾದ ನಂತರ ಡೆಲ್ಟಾ ಪಿ ಅಂದ್ರೆ ಏನ್ರಿ? ಎಮ್ ಇಂಟು ಮಾಸ್ ಇಂಟು ಚೇಂಜ್ ಇನ್ ದ ವೆಲಾಸಿಟಿ. ಆಮ್ ಐ ರೈಟ್? ಈ ರೀತಿ ಆಗುತ್ತಾ? ಆಗ್ಲಿ. ಅದಾದ ನಂತರ ಏನ್ ಬರ್ಕೊಂತೀರಿ? ಇದನ್ನ ಸ್ಕ್ವೈರ್ ರೂಟ್ ಇಂದ ಹೊರಗಡೆ ತೆಗೆದ್ರೆ 1/2 ಹೊರಗಡೆ ಬರುತ್ತೆ. ಕರೆಕ್ಟಾ? ಆ ನಂತರ ಸ್ಕ್ವೈರ್ ರೂಟ್ ಆಫ್ ಏನಿರುತ್ತೆ? ಎಚ್ ಡಿವೈಡೆಡ್ ಬೈ ಪೈ ಇರುತ್ತೆ. ಓಕೆ, ಹಾಗಿದ್ದಾಗ ಅದು ಡೆಲ್ಟಾ ವಿ ಇಸ್ ಈಕ್ವಲ್ ಟು ಏನಾಗ್ತದೆ? 1/2 ಇಂಟು ಎಂ ಸ್ಕ್ವೈರ್ ರೂಟ್ ಆಫ್ ಎಚ್ ಡಿವೈಡೆಡ್ ಬೈ ಪೈ ಆಗ್ತದೆ. ಹಾಗಾದ್ರೆ ದಿಸ್ ಈಸ್ ದಿ ಯುವರ್ ಆನ್ಸರ್. ಇದು ಇದೆಯಾ ಇಲ್ಲಿ? 1/2 ಇಂಟು ಎಂ ಎಚ್ ಡಿವೈಡ್ ಬೈ ಪೈ ಅಂತ ಇದೆ ನೋಡಿ. ಸೊ ದೇರ್ ಫೋರ್ ಯುವರ್ ರೈಟ್ ಆನ್ಸರ್ ಬಂದು ಏನಿದೆ ರೀ? ಎ ಇಸ್ ದಿ ರೈಟ್ ಆನ್ಸರ್. 1/2 ಎಂ ಇಂಟು ಸ್ಕ್ವೈರ್ ರೂಟ್ ಆಫ್ ಎಚ್ ಡಿವೈಡೆಡ್ ಬೈ ಪೈ. ಬನ್ನಿ ಹಾಗಾದ್ರೆ 2008 AIPMT ಕ್ವಶನ್ ನೋಡೋಣ. ಕ್ವಶನ್ ಏನಿದೆ ಅಂದ್ರೆ, ಮೇಜರ್ಮೆಂಟ್ ಆಫ್ ಎಲೆಕ್ಟ್ರಾನ್ ಪೊಸಿಷನ್ ಈಸ್ ಅಸೋಸಿಯೇಟೆಡ್ ವಿತ್ ಅನ್ಸರ್ಟನಿಟಿ ಮೊಮೆಂಟಮ್. ಅನ್ಸರ್ಟನಿಟಿ ಮೊಮೆಂಟಮ್ ಎಷ್ಟಿದೆ? 1 × 10⁻18 ಗ್ರಾಮ್ಸ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಇದೆ. ಅನ್ಸರ್ಟನಿಟಿ ಇಂದ ವೆಲಾಸಿಟಿ ಈಸ್ ಏನ್ ಕೇಳ್ತಾ ಇದ್ದಾನೆ? ವೆಲಾಸಿಟಿ ಡೆಲ್ಟಾ ವಿ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಮಾಸ್ ಆಫ್ ದ ಎಲೆಕ್ಟ್ರಾನ್ ಕೂಡ ಕೊಟ್ಟಿದ್ದಾನೆ. ಮಾಸ್ ಆಫ್ ದ ಎಲೆಕ್ಟ್ರಾನ್ ಈಸ್ ಗ್ರಾಮ್ ಅಲ್ಲಿ ಕೊಟ್ಟಿದ್ದಾನೆ, ಕಿಲೋಗ್ರಾಮ್ ಬದಲಾಗಿ 10⁻−13 ಇದ್ರೆ ಕೆಜಿ ಇರ್ತಿತ್ತು, ಬದಲಾಗಿ 28 ಕೊಟ್ಟಿದ್ದಾನೆ. ಇಟ್ ಈಸ್ ಇನ್ ಕೇಸ್ ಆಫ್ ಗ್ರಾಮ್ಸ್ ಇದೆ. ಹಾಗಾದ್ರೆ ಮಾಡುವ ವಿಧಾನ ಏನು? ಆಸ್ ಇಟ್ ಈಸ್, ಅದೇ ಓಲ್ಡ್ ಸ್ಟೈಲ್. ಓಲ್ಡ್ ಸ್ಟೈಲ್ ಅಲ್ಲೇ ಮಾಡೋಣ. ಏನ್ ಮಾಡ್ಬೇಕು? ಮೊದಲಿಗೆ ಬಂದು ವಿಚ್ ಕ್ಯಾನ್ ಐ ಟೇಕ್? ಓಕೆ, ದಿಸ್ ಟೈಮ್ ಐ ವಿಲ್ ಟೇಕ್ ದಿಸ್. ಮೊದಲನೇದಾಗಿ ಏನ್ ಮಾಡೋಣ? ಆಸ್ ಇಟ್ ಈಸ್ ಬರ್ಕೊಂಡ್ಬಿಡೋಣ. ಏನಪ್ಪಾ ಅಂದ್ರೆ, ಡೆಲ್ಟಾ ಪಿ ಇಸ್ ಈಕ್ವಲ್ ಟು ಮಾಸ್ ಇಂಟು ಡೆಲ್ಟಾ ವಿ ಅಂತ ಬರ್ಕೊಂಡ್ರೆ ಆಯ್ತು ಅಲ್ವಾ? ಸೊ ಹಾಗಿದ್ಮೇಲೆ ಡೆಲ್ಟಾ ಪಿ ಅಂದ್ರೆ ಏನ್ರಿ? ಮೊಮೆಂಟಮ್. ಡೆಲ್ಟಾ ಪಿ ಅಂದ್ರೆ ಮೊಮೆಂಟಮ್. ನಮಗ್ ಬೇಕಾಗಿರೋದೇನು? ವೆಲಾಸಿಟಿ. ಸೊ ಡೆಲ್ಟಾ ವಿ ಇಸ್ ಈಕ್ವಲ್ ಟು ಏನಂತ ಬರ್ಕೋತೀರಿ? ಡೆಲ್ಟಾ ಪಿ ಡಿವೈಡೆಡ್ ಬೈ ಎಂ ಅಂತ ಬರ್ಕೋತೀರಾ? ಡೆಲ್ಟಾ ಪಿ ವ್ಯಾಲ್ಯೂ ಎಷ್ಟಿದೆ? 1 ಇಂಟು 10⁻−18 ಗ್ರಾಮ್ಸ್ ಇಂಟು ಸೆಂಟಿಮೀಟರ್ ಇಂಟು ಪರ್ ಸೆಕೆಂಡ್ ಡಿವೈಡೆಡ್ ಬೈ, ಹೌದಾ? ಡಿವೈಡೆಡ್ ಬೈ. ಸೊ ಡಿವೈಡೆಡ್ ಬೈ ಏನಂತ ಬರ್ಕೋತೀರಿ? ಮಾಸ್. ಮಾಸ್ ಎಷ್ಟಿದೆ ರೀ? 9 ಇಂಟು 10⁻−28 ಗ್ರಾಮ್ಸ್. ಹಾಗಾದ್ರೆ ಗ್ರಾಮ್ ಗ್ರಾಮ್ ಗೆಟ್ ಕ್ಯಾನ್ಸಲ್. ಸೆಂಟಿಮೀಟರ್ ಪರ್ ಸೆಕೆಂಡ್ ಇಸ್ ದ ಡಿಸೈರೇಬಲ್ ಯೂನಿಟ್. ಅದೇ ಇಲ್ಲಿ ಮೆನ್ಷನ್ ಮಾಡಿರೋದಿದೆ. ಸೊ ಆಫ್ಟರ್ ಇವಾಲ್ಯೂಯೇಷನ್ ಡೆಲ್ಟಾ ವಿ ವ್ಯಾಲ್ಯೂ ಬಂದು ಎಷ್ಟಾಗುತ್ತಪ್ಪ ಅಂದ್ರೆ 1 ಇಂಟು 10⁻9 ಸೆಂಟಿಮೀಟರ್ ಪರ್ ಸೆಕೆಂಡ್ ಆಗ್ತದೆ. ಸೊ ಇದು ಎಲ್ಲಿದೆ? 1 ಇಂಟು 10⁻9 ಅಂದ್ರೆ ಎ ಇಸ್ ದ ರೈಟ್ ಆಪ್ಷನ್ ಅಂತ ಅರ್ಥ ಇಲ್ಲಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ, ನೀಟ್ 2020 ಕ್ವಶನ್ ಇದು. ನಂಬರ್ ಆಫ್ ಆಂಗ್ಯುಲರ್ ನೋಡ್ಸ್ ಅಂಡ್ ರೇಡಿಯಲ್ ನೋಡ್ಸ್ ಇನ್ 3s ಆರ್ಬಿಟಲ್ಸ್ ಆರ್. ಹಾಗಾದ್ರೆ ಮೊದಲು ನಾವು 3s ಅನ್ನ ಸರಿಯಾಗಿ ಬರ್ಕೊಳ್ಳೋಣ. 3s ದು n ಮತ್ತು l ವ್ಯಾಲ್ಯೂ ಮೊದಲು ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. 3 ಮತ್ತು 3s ಇದನ್ನ ಯಾವ ರೀತಿ ಬರ್ಕೋಬೇಕಪ್ಪ ಅಂದ್ರ n ಪ್ಲಸ್ ಎಲ್ ರೂಲ್ ಇದರಿಂದ ಬರ್ಕೋಬೇಕು ನೋಡಿ. ಹಾಗಾದ್ರೆ ಫಸ್ಟ್ ಅನ್ನು ಈ ರೀತಿ ಬರ್ಕೋಣ. 1 2 3 ಈ ಕಡೆ ಸೈಡ್ ಹಾಕೊಂಡ್ಬಿಡ್ತೀನಿ. ಓಕೆ, ನಾಟ್ ಅನ್ ಇಶ್ಯೂ. ಇಲ್ಲಿ ಎನ್ ವ್ಯಾಲ್ಯೂ ಹಾಕೋತೀನಿ, ಇನ್ನು ಎಲ್ ವ್ಯಾಲ್ಯೂ ಹಾಕೋತೀನಿ. 1 ಇದ್ರೆ 0 ಇರ್ತದೆ, 2 ಇದ್ರೆ 1 ಇರ್ತದೆ, 3 ಇದ್ರೆ 2 ಇರ್ತದೆ, ಆನಂತರ 4 ಇದ್ರೆ ಇಲ್ಲಿ 3 ಇರ್ತದೆ. ಎನ್ ಎಲ್ ವ್ಯಾಲ್ಯೂ ನೋಡ್ಕೊಂಡು ಎಸ್ ಪಿ ಡಿ ಮತ್ತೆ ಎಫ್ ಅಂತ ಬರ್ಕೋತೀವಿ. ಓಕೆನಾ? ಹಾಗಿದ್ರೆ 3s ದು ವ್ಯಾಲ್ಯೂ ಏನು ಬರುತ್ತೆ ನೋಡ್ಕೊಳ್ಳಿ. ಸೊ ಎನ್ ಇಸ್ ಈಕ್ವಲ್ ಟು 3. ಹಾಗಾದ್ರೆ ಎನ್ ವ್ಯಾಲ್ಯೂ ಎಷ್ಟು ಬಂತು? ಎನ್ ಇಸ್ ಈಕ್ವಲ್ ಟು 3 ಅಂತ ಬಂತು. ಎಸ್ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? 0 ಬರ್ತಾ ಇದೆ.
ಎಸ್ ಏನ್ ಇಂಡಿಕೇಟ್ ಮಾಡ್ತದೆ, ಎಲ್ ವ್ಯಾಲ್ಯೂ ಇಂಡಿಕೇಟ್ ಮಾಡ್ತದೆ. ಎಲ್ ಇಸ್ ಈಕ್ವಲ್ ಟು ಏನಾಗ್ತದ್ರಿ, 0 ಆಗ್ತದೆ. ಓಕೆನಾ. ಇವೆರಡು ಬಂದ್ಮೇಲೆ ನಮಗ್ ಬೇಕಾಗಿರೋದು ಏನಪ್ಪಾ ಅಂದ್ರೆ, ಒಂದು ಬಂದು ರೇಡಿಯಲ್ ನೋಟ್ಸ್. ರೇಡಿಯಲ್ ರೇಡಿಯಲ್ ನಂಬರ್ ಆಫ್ ರೇಡಿಯಲ್ ನೋಡ್ಸ್. ಇದನ್ನ ಕಂಡುಹಿಡಿಲಿಕ್ಕೆ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಬಂದು ಏನಿದೆ ಅಂದ್ರೆ ಎನ್ ಮೈನಸ್ ಎಲ್ ಮೈನಸ್ 1 ಅಂತ ಇದೆ. ಎನ್ ಮೈನಸ್ ಎಲ್ ಮೈನಸ್ 1. ಹಾಗಾದ್ರೆ ಎನ್ ವ್ಯಾಲ್ಯೂ ಎಷ್ಟಿದೆ ರೀ, 3. ಎಲ್ ವ್ಯಾಲ್ಯೂ ಎಷ್ಟಿದೆ ರೀ, 0 ಮೈನಸ್ 1. ಹಾಗಾದ್ರೆ ನಂಬರ್ ಆಫ್ ರೇಡಿಯಲ್ ನೋಟ್ಸ್ ಗಳ ಸಂಖ್ಯೆ ಎಷ್ಟಾಗ್ತದೆ, 2 ಆಗ್ತಾ ಇದೆ. ರೇಡಿಯಲ್ ನೋಟ್ಸ್ ಗಳ ಸಂಖ್ಯೆ, ರೇಡಿಯಲ್ ನೋಟ್ಸ್ ಗಳ ಸಂಖ್ಯೆ ಎಷ್ಟಾಗ್ತಾ ಇದೆ, 2 ಆಗ್ತಾ ಇದೆ. ಅದೇ ರೀತಿ ನಾವು ಇನ್ನೊಂದನ್ನ ಕಂಡುಹಿಡಿಬೇಕಾಗಿದೆ. ಏನ ಕಂಡುಹಿಡಿತೀರಿ, ಆಂಗ್ಯುಲರ್ ನೋಟ್ಸ್. ನಂಬರ್ ಆಫ್ ಆಂಗ್ಯುಲರ್ ನೋಟ್ಸ್, ನಂಬರ್ ಆಫ್ ಆಂಗ್ಯುಲರ್ ನೋಟ್ಸ್. ನಂಬರ್ ಆಫ್ ಆಂಗ್ಯುಲರ್ ನೋಟ್ಸ್ಗಳು ಏನಕ್ಕೆ ಸಮನಾಗಿರ್ತಾವಪ್ಪ ಅಂದ್ರೆ, ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು ಎಲ್ ಗೆ ಸಮನಾಗಿರುತ್ತೆ. ಬಟ್ ಎಲ್ ಇಸ್ ಈಕ್ವಲ್ ಟು ಏನಿದೆ, 0 ಇದೆ. ದೇರ್ ಫೋರ್ ನಾವೇನಂತ ಹೇಳ್ಬಹುದು, ಇಲ್ಲೇ ಬರ್ಬಿಡ್ಲಾ. ದೇರ್ ಫೋರ್ ಆಂಗ್ಯುಲರ್ ನೋಡ್ಸ್ ಈಸ್ ಈಕ್ವಲ್ ಟು 0. ಹಾಗಾದ್ರೆ ನಮ್ಮ ಹತ್ರ ಎರಡು ವ್ಯಾಲ್ಯೂಗಳು ಬಂತು. ರೇಡಿಯಲ್ 2 ಇದೆ, ಆಂಗ್ಯುಲರ್ ನೋಟ್ಸು 0 ಇದೆ. ಹಾಗಾಗಿ 0 ಅಂಡ್ 2 ಇರುವಂತ ಆಪ್ಷನ್ ಯಾವ್ದಿದೆ, ಇಲ್ಲಿದೆ ನೋಡಿ. ದಿಸ್ ವಿಲ್ ಬಿ ದಿ ರೈಟ್ ಆನ್ಸರ್. ಸೊ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಯಾವ್ದಿದೆ, 4d 5p 5f 6p orbitals are arranged in the order of decreasing energy. Correct option is, ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಯಾವ್ದಿದೆ ಅಂತ ಕೇಳ್ತಾ ಇದ್ದೇನೆ. ಅಕಾರ್ಡಿಂಗ್ ಟು ಅಬ್ಬು ಪ್ರಿನ್ಸಿಪಲ್, ಮತ್ತೆ ಇದು n ಪ್ಲಸ್ ಎಲ್ ರೂಲ್ ಅಲ್ಲೇ ನೋಡ್ಕೊಂಡು ಹೋದ್ರೂ ಬರುತ್ತೆ. ಸೊ ವಾಟ್ ಐ ವಿಲ್ ಡೂ, ಜಸ್ಟ್ ನಾನು ಇದೇನಿದೆ ಅಲ್ಲ ಇದನ್ನ ನೋಡ್ಕೊಂಡ್ರಿ, ನಾನು ಇಲ್ಲಿ ಮತ್ತೆ ಇದೇ ವ್ಯಾಲ್ಯೂಗಳನ್ನ ಹಾಕೊಂಡು ಹೋಗ್ಬಿಡೋಣ. ಓಕೆನಾ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ನಾನು ಎನ್ ಮತ್ತೆ ಎಲ್ ವ್ಯಾಲ್ಯೂಗಳನ್ನ ಇಲ್ಲಿ ಬರೆದಿದ್ದೀನಿ. ಓಕೆನಾ. ಇದ್ರ ಮುಖಾಂತರ ಫಸ್ಟ್ ಏನ್ ಮಾಡೋಣ, ಎನ್ ಪ್ಲಸ್, ಅರ್ಥ ಆಗ್ತದೆ ನಾನು ಹೇಳಿದ್ದು, ಎನ್ ಪ್ಲಸ್ ಎಲ್ ವ್ಯಾಲ್ಯೂಗಳನ್ನ ನೋಡ್ಕೊಂಡು ಇಲ್ಲಿ ನಾವು ಬರೀಬೇಕಾಗಿದೆ. ಮೊದಲನೇದಾಗಿ 6 ಅಂತ ಬರ್ಕೋತೀನಿ, ಪ್ಲಸ್ ಇದು ಎನ್ ಆದ್ರೆ ಇದೇನಿದೆ, ಎಲ್ ಇದೆ. ಓಕೆನಾ. ಪಿ ಎಲ್ ವ್ಯಾಲ್ಯೂ ಎಷ್ಟಾಗುತ್ತೆ ರೀ, ಇದು ಎಲ್ ವ್ಯಾಲ್ಯೂ ಬಂದು 1 ಆಗುತ್ತೆ. ಹೌದಾ. ಹಾಗಾಗಿ ನಿಮ್ಗೆ ತಿಳಿಯಲ್ಲ ಅಂದ್ರೆ ಈ ರೀತಿ ಬರೀತೀನಿ. ಮೊದಲನೇದು ಯಾವುದು, 6p ಸಲುವಾಗಿ 6p ಬಗ್ಗೆ ನೋಡೋಣ. 6p ಅಂದ್ರೆ ಏನಾಗುತ್ತೆ, ಎನ್ ಇಸ್ ಈಕ್ವಲ್ ಟು ಏನಿದೆ ರೀ, 6 ಇದೆ. ಎಲ್ ಇಸ್ ಈಕ್ವಲ್ ಟು ಏನಿದೆ, 1 ಇದೆ. ದೇರ್ ಫೋರ್ ಇಲ್ಲಿ ಎಷ್ಟಾಗ್ತದೆ, 7 ಆಗ್ತಾ ಇದೆ. ಓಕೆನಾ. ಅದೇ ರೀತಿ ಇನ್ನೊಂದು ಯಾವ್ದಿದೆ ರೀ, 5f ಇದೆ. 5f ಅಂದ್ರೆ ಎನ್ ಇಸ್ ಈಕ್ವಲ್ ಟು ಏನಾಗ್ತದೆ, 5 ಆಗ್ತಾ ಇದೆ. ಎಲ್ ಇಸ್ ಈಕ್ವಲ್ ಟು ಏನಾಗ್ತದೆ, ಎಫ್ ಅಂದ್ರೆ 3 ಆಗ್ತಾ ಇದೆ. ದೇರ್ ಫೋರ್ ವ್ಯಾಲ್ಯೂ ಎಷ್ಟಾಗ್ತದೆ, ಇದು 8 ಆಗ್ತದೆ. ಅದೇ ರೀತಿ ಇನ್ನೊಂದು ಮೂರನೇದು ಯಾವ್ದು, 5p ಅಂದ್ರೆ ಏನಂತ ಬರ್ಕೋತೀರಿ, ಎನ್ ಇಸ್ ಈಕ್ವಲ್ ಟು ಏನಂತ ಬರ್ಕೋರಿ, 5. ಪಿ ಅಂದ್ರೆ ಏನಿದ್ರಿ, ಎಲ್ ಇಸ್ ಈಕ್ವಲ್ ಟು 1 ಇದೆ. ಹಾಗಾದ್ರೆ ದೇರ್ ಫೋರ್ ಎನ್ ಇಸ್ ಈಕ್ವಲ್ ಟು ಎನ್ ಪ್ಲಸ್ ಎಲ್ ವ್ಯಾಲ್ಯೂ ಎಷ್ಟಾಗ್ತದೆ, 6 ಆಗ್ತದೆ. ಅದೇ ರೀತಿ ಮತ್ತೊಂದು ಯಾವ್ದಿದೆ, 4d ಇದೆ. 4d ಎನ್ ಅಂದ್ರೆ ಎಷ್ಟಾಗ್ತದೆ ರೀ, 4 ಇದೆ. ಎಲ್ ಅಂದ್ರೆ ಡಿ ವ್ಯಾಲ್ಯೂ ಎಷ್ಟಿದೆ, ಇಲ್ಲಿ 2 ಇದೆ. ಹಾಗಾದ್ರೆ ಎರಡು ಕೂಡಿಸಿದಾಗ ಎಷ್ಟಾಗ್ತದ್ರಿ, 6 ಆಗ್ತದೆ. ರೈಟ್. ನೋಡಿ, ಪ್ರಶ್ನೆ ಏನಪ್ಪಾ ಅಂದ್ರೆ, ಇದರಲ್ಲಿ ಯಾವ್ದು ಚಿಕ್ಕದಿದೆ, ವಿಚ್ ಈಸ್ ಲೆಸ್ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಹೌದಾ. ಯಾವ್ದ್ರದ್ದು ವ್ಯಾಲ್ಯೂ ಕಡಿಮೆ ಇರ್ತದೆ, ಇಲ್ಲ ಅದನ್ನೇ ಹೇಳಿದ ನೋಡ್ರಿ, ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಎನರ್ಜಿ ಅಂತ ಹೇಳಿದ್ದಾನೆ. ಈಸ್ ಟೆಲಿಂಗ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಎನರ್ಜಿ. ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಎನರ್ಜಿ ಅಂದ ಕೂಡಲೇ ಆರ್ಡರ್ ಬಂದು ಏನ್ ಬರುತ್ತೆ, ಎಲ್ಲಕ್ಕಿಂತ ನೋಡಿ, ಇಲ್ಲಿ ನೋಡಿದಾಗ ಇವೆರಡಿದೆ, ಇವೆರಡರದ್ದು ಎನ್ ವ್ಯಾಲ್ಯೂ ಏನಿದೆ, ಸೇಮ್ ಇದೆ. ಹೌದಾ. ಎರಡರದ್ದು ಎನ್ ವ್ಯಾಲ್ಯೂ ಸೇಮ್ ಇದ್ದಾಗ ಯಾವ ಎನ್ ನ ಬೆಲೆ, ಯಾವುದು ಎನ್ ಬೆಲೆ ಕಡಿಮೆ ಇರ್ತದಲ್ಲ, ಅದು ಸ್ಮಾಲರ್ ಇರ್ತದೆ. ಅದೇ ಸ್ಮಾಲರ್ ಮತ್ತೆ ಲೀಸ್ಟ್ ಎನರ್ಜೆಟಿಕ್. ಹಾಗಾಗಿ ಎಲ್ಲಕ್ಕಿಂತ ಕಡಿಮೆ ಎನರ್ಜೆಟಿಕ್ ಯಾವ್ದು ಇದೆಯಪ್ಪ ಅಂದ್ರೆ ಇದರಲ್ಲಿ
ಎಲ್ಲಕ್ಕಿಂತ ಕಡಿಮೆ ಎನರ್ಜೆಟಿಕ್ ಬಂದು 4D ಇದೆ. ಯಾವ್ದಿದೆ? 4D. ಅದಕ್ಕೂ ಸ್ವಲ್ಪ ಜಾಸ್ತಿ ಯಾವ್ದಪ್ಪ ಅಂದ್ರೆ 5P ಇದೆ. ಯಾವ್ದಿದೆ ರೀ? 5P. ಅದಕ್ಕೂ ಇನ್ನು ಸ್ವಲ್ಪ ಜಾಸ್ತಿ ಎನರ್ಜೆಟಿಕ್ ಅಂದ್ರೆ n is equal to 7 ಅಂದ್ರೆ 6P ಇದೆ. ಎಲ್ಲಕ್ಕಿಂತ ಜಾಸ್ತಿ ಇರೋದು ಯಾವುದು? 8 ಅಂದ್ರೆ 5F ಇದೆ. ಹೀಗಾಗಿ 5F, 6P, 5P, 4D ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಬರುತ್ತೆ? ನಿಮ್ದು ಡಿ ಆಪ್ಷನ್ ಬರುತ್ತೆ. ಡಿ ಇಸ್ ದಿ ರೈಟ್ ಆನ್ಸರ್ ಅಂತ ಹೇಳ್ಬಹುದು. ನೋಡಿ, ಇದು ಒಂದು ಪ್ರಶ್ನೆ ಇದೆ. 2019 ಅಲ್ಲಿ ಕೇಳುವಂತ ಪ್ರಶ್ನೆ. ಆರ್ಬಿಟಲ್ ಹ್ಯಾವಿಂಗ್ 3 ಆಂಗ್ಯುಲರ್ ನೋಡ್ ಅಂಡ್ 3 ಟೋಟಲ್ ನೋಡ್. 3 ಆಂಗ್ಯುಲರ್ ನೋಡ್ ಇದೆ ಅಂತೆ ಮತ್ತೆ 3 ಟೋಟಲ್ ನೋಡ್ ಇದೆ ಅಂತೆ. ಹಾಗಾದ್ರೆ ಆ ಆರ್ಬಿಟ್ ಯಾವುದು, ಆ ಆರ್ಬಿಟಲ್ ಯಾವುದು ಅಂತ ಕೇಳ್ತಾ ಇದ್ದೀನಿ. ಹಾಗಿದ್ದಾಗ ನಮ್ಮ ಹತ್ರ ಪ್ರಶ್ನೆಗೆ ಮೊದಲನೇದಾಗಿ ನಾವೇನಂತ ಬರ್ಕೋಣಪ್ಪ ಅಂದ್ರೆ ಈ ರೀತಿ ಬರ್ಕೋಣ. ಐ ವಿಲ್ ರೈಟ್ ಹಿಯರ್. ಓಕೆ, ನೋಡಿ, ಮೊದಲನೇದಾಗಿ ನಮ್ಮ ಹತ್ರ ಏನ್ ಮಾಡ್ಕೋಬೇಕು? ಆಂಗ್ಯುಲರ್ ನೋಡ್ ಅಂತ ಬರ್ಕೊಂಡ್ಬಿಡ್ಬೇಕು. ವಿ ರೈಟ್ ಇಟ್ ಆಸ್ ಎ ಆಂಗ್ಯುಲರ್ ನೋಡ್. ಸೊ ಆಂಗ್ಯುಲರ್ ನೋಡ್ ಅಂದ್ರೆ ವಾಟ್ ವಿ ರೈಟ್? ವಿ ರೈಟ್ ಇಟ್ ಆಸ್ ಎಲ್. ಎಲ್ ನ ವ್ಯಾಲ್ಯೂ ಎಷ್ಟಿದೆ ರೀ? 3 ಇದೆ. ರೈಟ್. ಆ ನಂತರ ಅವನೇನ್ ಹೇಳ್ತಾ ಇದ್ದಾನೆ? ಟೋಟಲ್ ನೋಡ್. ಟೋಟಲ್ ನೋಡ್ ಅಂದ್ರೆ ಏನಕ್ಕೆ ಸಮನಾಗಿರುತ್ತೆ? ರೇಡಿಯಲ್ ನೋಡ್ ಮತ್ತೆ ಆಂಗ್ಯುಲರ್ ನೋಡ್ಗೆ ಸಮನಾಗಿರುತ್ತೆ. ರೇಡಿಯಲ್ ನೋಡ್ ಪ್ಲಸ್ ಆಂಗ್ಯುಲರ್ ನೋಡ್ಗೆ ಸಮನಾಗಿರುತ್ತೆ. ಇಟ್ ಈಸ್ ಎ ಸಮ್ ಆಫ್ ರೇಡಿಯಲ್ ನೋಡ್ ಅಂಡ್ ಆಂಗ್ಯುಲರ್ ನೋಡ್. ರೈಟ್. ಸೊ ರೇಡಿಯಲ್ ನೋಡ್ ಫಾರ್ಮುಲಾ ಇದೆ, ಬಟ್ ಆಂಗ್ಯುಲರ್ ನೋಡ್ದು ನಮ್ಮ ಹತ್ರ ಏನ್ ಕೊಟ್ಟಿದ್ದಾನೆ? ವ್ಯಾಲ್ಯೂ ಕೊಟ್ಟಿದ್ದಾನೆ. ಓಕೆನಾ? ಸೊ ಆರ್ಬಿಟಲ್ ಹ್ಯಾವಿಂಗ್ ಆಂಗ್ಯುಲರ್ ನೋಡ್ ಕೊಟ್ಟಿದ್ದಾನೆ, ಬಟ್ ರೇಡಿಯಲ್ ನೋಡ್ದು ವಿ ಹ್ಯಾವ್ ಅ ಫಾರ್ಮುಲಾ. ಥ್ರೂ ದಟ್ ಫಾರ್ಮುಲಾ ವಿ ಕ್ಯಾನ್ ಫೈಂಡ್ ಔಟ್ ಅಲ್ವಾ? ಸೊ ಟೋಟಲ್ ನೋಡ್ಸ್ ಬಂದು ಎಷ್ಟಿದೆ ರೀ? ಟೋಟಲ್ ನೋಡ್ ಬಂದು 3 ಇದೆ. ಓಕೆನಾ? ರೇಡಿಯಲ್ ನೋಡ್ ಫಾರ್ಮುಲಾ ಏನಿದೆ? ರೇಡಿಯಲ್ ನೋಡ್ ಫಾರ್ಮುಲಾ ಬಂದು ಎನ್ ಮೈನಸ್ ಎಲ್ ಮೈನಸ್ 1 ಪ್ಲಸ್ ಆಂಗ್ಯುಲರ್ ನೋಡ್ ಅಂದ್ರೆ ಸಿಂಪ್ಲಿ ಇಟ್ ಈಸ್ ಎ ಎಲ್ ಅಲ್ವಾ? ಹಾಗಿದ್ದಾಗ ಇಲ್ಲಿ ನೋಡಿ, ನನ್ನ ಹತ್ರ ಇದರ ವ್ಯಾಲ್ಯೂ ಅಂತೂ 3 ಇದೆ. ಓಕೆನಾ? ಹಾಗಾದ್ರೆ ಇಲ್ಲಿ ಏನಾಗ್ತದೆ? ಇಟ್ ಈಸ್ ಎನ್ ಮೈನಸ್, ಒಂದು ಪ್ಲಸ್ ಇದು ಮೈನಸ್ ಕಳೆದೋಗಿ ಎನ್ ಮೈನಸ್ 1 ಆಗ್ಬಿಡ್ತದೆ. ಓಕೆನಾ? ಹಾಗಾದ್ರೆ ದೇರ್ ಫೋರ್ ಎನ್ ಇಸ್ ಈಕ್ವಲ್ ಟು ಏನಾಗ್ತದ್ರಿ? ಇದು ವ್ಯಾಲ್ಯೂ ಬಂದು 4 ಆಗ್ಬಿಡ್ತದೆ. ಇದರ ಅರ್ಥ ನನ್ನ ಹತ್ರ ಏನಿದೆ? 4 ಇದೆ ಅಂತ ಅರ್ಥ. ಆಬ್ವಿಯಸ್ಲಿ ಇಲ್ಲಿ ಎನ್ ಪ್ಲಸ್ ಎಲ್ ನೋಡಿದಾಗ ಇಲ್ಲಿ ಒಂದು 4 ಅಂತಿದೆ. ಇದ್ರ ಮೇಲೆ ನೀವು ಡೈರೆಕ್ಟ್ ಆಗಿ ಏನ್ ಹಾಕೊಂಡ್ಬಿಡ್ಬೇಕು? ಆನ್ಸರ್ ಅನ್ನ ಬರೆದು ಬಿಡ್ಬೇಕು. ಓಕೆನಾ? ಸೊ ಆರ್ಬಿಟಲ್ ಹ್ಯಾವಿಂಗ್ ಆಂಗ್ಯುಲರ್ ನೋಡ್ ಬಂದು ಏನಿದೆ? 4 ಇದೆ. ಸೊ ದೇರ್ ಫೋರ್ ಸಾರಿ, ಆರ್ಬಿಟಲ್ ಹ್ಯಾವಿಂಗ್ 3 ಆಂಗ್ಯುಲರ್ ನೋಡ್ಸ್ ಅಂಡ್ 3 ಟೋಟಲ್ ನೋಡ್ಸ್ ಇದ್ದಾಗ ನಾವೇನಂತ ಬರಿತೀವಿ? ಮುಂದೆ ನಾನು ಡೈರೆಕ್ಟ್ ಆಗಿ ಇಲ್ಲಿ ಸೇಮ್ ಆಪ್ಷನ್ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ಇದಕ್ಕೆ ನಾನು ಟಿಕ್ ಮಾಡ್ಬಿಡ್ತೀನಿ. ಸೊ ಸಿ ಇಸ್ ದಿ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇನ್ನು ನಿಮ್ಗೆ ಸ್ಪಷ್ಟೀಕರಣ ಬೇಕು ಅಂದ್ರೆ ನಾವೇನಂತ ಹೇಳ್ಬೋದು? ಎನ್ ನಂತರ 4 ವ್ಯಾಲ್ಯೂ ಬಂದ್ಬಿಡ್ತು. ಓಕೆನಾ? ಸೊ ಎನ್ ಎಲ್ ಟೋಟಲ್ ನೋಡ್ಸ್ ಈಸ್ ಏನಿದೆ? ದೇರ್ ಫೋರ್ ಟೋಟಲ್ ನೋಡ್ಗಳ ಬಗ್ಗೆ ನಮಗೆ ವಿಚಾರಕ್ಕೆ ಬಂದಾಗ ಟೋಟಲ್ ನೋಡ್ ಈಸ್ ಈಕ್ವಲ್ ಟು ಏನಂತ ಇದೆ? ಎನ್ ಇಂಟು ಎಲ್ ವಿಚ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ರೀ? 4F ಅಂತ ಬರುತ್ತೆ. ಸೊ 4F ಅಂತ ಬಂದಾಗ ದೇರ್ ಫೋರ್ 3 ಫಾರ್ ದ ಎಫ್ ಆರ್ಬಿಟಲ್ ಅಂತ ಅರ್ಥ. 3 ಫಾರ್ ದ ಎಫ್ ಆರ್ಬಿಟಲ್ ಅಂದ್ರೆ ಇಲ್ಲಿದೆ ನೋಡಿ, ಇಲ್ಲಿ ಕಾಣ್ತಾ ಇದೆಲ್ಲ 3 ವ್ಯಾಲ್ಯೂ. ಎಲ್ ವ್ಯಾಲ್ಯೂ ಏನಿದೆ? ಎಫ್ ಇದೆಲ್ಲ. ಅದರ ಮುಖಾಂತರ ನಾವೇನ್ ಹೇಳ್ಬೋದು? ಇದು 4F ಅಂತಾನೆ ಹೇಳ್ಬೋದು. ಇನ್ ಕೇಸ್ ಆಪ್ಷನ್ ಅಲ್ಲಿ ಡೈರೆಕ್ಟ್ ಯಾವುದು 4 ಬಿಟ್ಟು ಬೇರೆ ಒಂದೇ 4 ಇತ್ತಂದ್ರೆ ಡೈರೆಕ್ಟ್ ಆಗಿ ನೀವು ಹಾಕ್ಬಿಟ್ರು ಕೂಡ ಆನ್ಸರ್ ಬಂದ್ಬಿಡುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಬಹಳ ಸಿಂಪಲ್ ಇದೆ. ಒಂದ್ಸರಿ ಈ ರೀತಿ ಮತ್ತೊಂದು ಯಾವ್ದಾದ್ರು MTJ ಅಲ್ಲಿ ನೀವು ಸರ್ಚ್ ಮಾಡಿ ಸಿಮಿಲರ್ ಪ್ರಾಬ್ಲಮ್ಸ್ ಬಂದ್ರೆ ಒಂದೆರಡು ಸಾಲ್ವ್ ಮಾಡಿದ್ರೆ ಈಸಿಯಾಗಿ ನೀವು ಅದನ್ನ ಟ್ಯಾಕಲ್ ಮಾಡ್ಬೋದು ಈ ತರ ಪ್ರಾಬ್ಲಮ್. ನೋಡಿ, 2015 ಕ್ವಶನ್. ಕರೆಕ್ಟ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಎನರ್ಜಿ ಆರ್ಬಿಟಲ್ಸ್ ಆಫ್ ದ ಆಟಮ್ ಯಾವುದು? ಟೈಟಾನಿಯಂ ಇದೆ. ಸೊ ಇದರಲ್ಲಿ ಯಾವ್ದು ಕರೆಕ್ಟ್ ಆಪ್ಷನ್ ಇದೆ ಅಂದ್ರೆ ಆಬ್ವಿಯಸ್ಲಿ ಇದು ಅಕಾರ್ಡಿಂಗ್ ಟು ಅಬ್ಬು ಪ್ರಿನ್ಸಿಪಲ್ ಇರುತ್ತೆ. ಸೊ ಇದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಏನ್ ದೊಡ್ಡದೇನಲ್ಲ. ಸ್ಕ್ಯಾಂಡಿಯಂ ಟೈಟಾನಿಯಂ ಅಂದ್ರೆ ಡೈರೆಕ್ಟ್ ಆಗಿ ಹೇಳೋದೇನಪ್ಪ ಅಂದ್ರೆ ಇಟ್ ಈಸ್ ಸಿ ಅಂತ ಹೇಳ್ಬೋದು. ಸಿಂಪಲ್ ಸಿಲಿ ಕ್ವಶನ್ ಇದೆ, ಅಂಥದ್ದೇನು ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ. ಯಾರು ಬೇಕಾದ್ರೆ ಇದನ್ನ ಮಾಡ್ಬೋದು ಅಲ್ವಾ?
ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಇದು ಕೂಡ ಇವಾಗ ಮಾಡಿದ್ವಲ್ಲ n ಪ್ಲಸ್ ಎಲ್ ರೂಲ್ ಮುಖಾಂತರ ನಾವು ಇದು ಕೂಡ ಸಾಲ್ವ್ ಮಾಡಬಹುದು. ಇಫ್ n is equal to 6, the correct sequence for the filling of electron will be 2011 ಕ್ವಶನ್ ಇದು. ಸೊ ಇದು ಕೂಡ ನೀವು n ಪ್ಲಸ್ ಎಲ್ ಮುಖಾಂತರ ಮಾಡ್ಕೊಂಡು ಹೋದ್ರೆ ಈಸಿಯಾಗಿ ಬರುತ್ತೆ. ಸೊ ದಿಸ್ ಇಸ್ ದಿ ರೈಟ್ ಆಪ್ಷನ್. ಎನ್ ಎಸ್ ನಿನ್ನ ಎನ್ ಮೈನಸ್ ಟು ಎಫ್ ಬರುತ್ತೆ, ನಂತರ ಎನ್ ಮೈನಸ್ ಒನ್ ಡಿ ಬರುತ್ತೆ, ನಂತರ ಎನ್ ಪಿ ಬರುತ್ತೆ. ಸೊ ಇಫ್ ಎನ್ ಇಸ್ ಈಕ್ವಲ್ ಟು 6 ಇದ್ದಾಗ, ಓಕೆನಾ, ದಿಸ್ ಇಸ್ ದಿ ರೈಟ್ ಆಪ್ಷನ್ ಅಂತ ನಾವು ಹೇಳ್ಬೋದು. ಅಂದ್ರೆ ಇವೆಲ್ಲ ನೀವು ಈಸಿಯಾಗಿ ಮಾಡ್ಬೋದು ಅಂತ ನಾನೇ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇಲ್ಲ. ಲೆಟ್ ಅಸ್ ಗೋ ಫಾರ್ ದ 2018 ಕ್ವಶನ್. 2018 ಕ್ವಶನ್ ಏನಿದೆ ನೋಡೋಣ. So this comes the 2018 question. Which one is wrong statement? 2018 ಕ್ವಶನ್ ಇದು. ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳ್ತಾ ಇದ್ದೀನಿ ನೋಡಿ. ಮೊದಲನೇದು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎನ್ ಈಸ್, ಓಹೋ ಇಲ್ಲಿ ರಾಂಗ್ ಕೊಟ್ಬಿಟ್ಟಿದ್ದಾನಲ್ರಿ. ಎರಡರದು ಸ್ಪಿನ್ ಮೇಲ್ಗಡೆ ಇದೆ, ಅಪ್ ಸ್ಪಿನ್ ಇದೆ, ಅಪ್ ಸ್ಪಿನ್ ಇದೆ. ಇದು ಏನಿದೆ ರೀ, ಡೌನ್ ಸ್ಪಿನ್ ಇದೆ. ಸೊ ಎಲ್ಲವೂ ಅಪ್ ಸ್ಪಿನ್ ಆದ ನಂತರ ಪೇರಿಂಗ್ ಮುಖಾಂತರ ಡೌನ್ ಸ್ಪಿನ್ ಆಗುತ್ತೆ. ಕಂಪ್ಲೀಟ್ ಹಾಫ್ ಫಿಲ್ ಆಗೋವರೆಗೆ ಏನಾಗಲ್ಲ, ಪೇರಿಂಗ್ ಆಗಲ್ಲ. ಇನ್ಫ್ಯಾಕ್ಟ್ ಅಪೋಸಿಟ್ ಸ್ಪಿನ್ ಕೂಡ ಆಗಲ್ಲ. ಹಾಗಾದ್ರೂ ಕೂಡ ಸೆಕೆಂಡ್ ನೋಡೋಣ. ಇನ್ ಅನ್ ಆರ್ಬಿಟಲ್ ಈಸ್ ಡೆಸಿಗ್ನೇಟೆಡ್ ಬೈ 3 ಕ್ವಾಂಟಮ್ ನಂಬರ್ಸ್ ವೈಲ್ ಅನ್ ಎಲೆಕ್ಟ್ರಾನ್ ಇನ್ ಅನ್ ಆಟಮ್ ಈಸ್ ಡೆಸಿಗ್ನೇಟೆಡ್ ಬೈ 4 ಕ್ವಾಂಟಮ್ ನಂಬರ್. ಓಕೆ, ಇದು ಕೂಡ ಸರಿಯಾದ ಉತ್ತರ. ದ ಟೋಟಲ್ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎಲೆಕ್ಟ್ರಾನ್ ಈಸ್ ಇನ್ ಎಸ್ ಈಸ್ ಈಕ್ವಲ್ ಟು 0. ಎಸ್, ಇದು ಕೂಡ ಸರಿನೇ. ದ ವ್ಯಾಲ್ಯೂ ಆಫ್ ಎಮ್ ಫಾರ್ ದ ಡಿ ಝೆಡ್ ಟು ಈಸ್ 0. ಇದು ಕೂಡ ಸರಿನೇ. ಹಾಗಾದ್ರೆ ರಾಂಗ್ ಸ್ಟೇಟ್ಮೆಂಟ್ ಯಾವ್ದಿದೆ ಅಂದ್ರೆ ಫಸ್ಟ್ ಒನ್ ಈಸ್ ದಿ ರಾಂಗ್ ಸ್ಟೇಟ್ಮೆಂಟ್. ನೋಡು ಕೂಡಲೇ ಹೇಳಬಹುದು ಅಲ್ವಾ. ಸೊ ಲೆಟ್ ಅಸ್ ಗೋ ಫಾರ್ ದ 2016 ಕ್ವಶನ್. 2016 ಕ್ವಶನ್ ಕೂಡ ಬಹಳ ಸಿಂಪಲ್ ಕ್ವಶನ್. ಏನ್ ಹೇಳ್ತಾನೆ ನೋಡಿ 2016 ಕ್ವಶನ್ ಅಲ್ಲಿ, ದ ಟೂ ಎಲೆಕ್ಟ್ರಾನ್ಸ್ ಅಕ್ಯುಪೈಯಿಂಗ್ ದ ಸೇಮ್ ಆರ್ಬಿಟಲ್ ಆರ್ ಡೆಸಿಗ್ನೇಟೆಡ್ ಬೈ. ಎರಡೂ ಎಲೆಕ್ಟ್ರಾನ್ಗಳು ಅಕ್ಯುಪೈ ಸೇಮ್ ಆರ್ಬಿಟಲ್ ಡೆಸಿಗ್ನೇಟೆಡ್ ಬೈ. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಇಲ್ಲ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು ಸೈಜ್ ಬಗ್ಗೆ ಹೇಳುತ್ತೆ, ಅಜುಮಿತಲ್ ಕ್ವಾಂಟಮ್ ನಂಬರು ಶೇಪ್ ಬಗ್ಗೆ ಹೇಳುತ್ತೆ, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರು ಓರಿಯಂಟೇಷನ್ ಬಗ್ಗೆ ಹೇಳುತ್ತೆ. ಸ್ಪಿನ್ ಕ್ವಾಂಟಮ್ ನಂಬರ್ಗಳು ಎರಡು ಎಲೆಕ್ಟ್ರಾನ್ಗಳು ಒಂದೇ ಆರ್ಬಿಟಲ್ ಅಲ್ಲಿ ಇದ್ದಾಗ ಅವುಗಳದ್ದು ಸ್ಪಿನ್ ಬಗ್ಗೆ ಏನ್ ಮಾಡ್ತದೆ, ಹೇಳಿಕೊಡ್ತದೆ. ಸೊ ಟೂ ಎಲೆಕ್ಟ್ರಾನ್ಸ್ ಅಕ್ಯುಪೈಯಿಂಗ್ ಇನ್ ಎ ಸೇಮ್ ಆರ್ಬಿಟಲ್ ಆರ್ ಡಿಸ್ಟಿಂಗ್ವಿಶ್ಡ್ ಬೈ ಅಂದ್ರೆ ಸ್ಪಿನ್ ಕ್ವಾಂಟಮ್ ನಂಬರ್ ಏನ್ ಮಾಡ್ತದೆ, ಡಿಸ್ಟಿಂಗ್ವಿಶ್ ಮಾಡ್ತದೆ. ಸೊ ಹಾಗಾಗಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಸಿ ಇಸ್ ದ ರೈಟ್ ಆನ್ಸರ್ ಅಲ್ವಾ. ಸೊ ನೆಕ್ಸ್ಟ್ ಕಮ್ಸ್ 2013 ಕ್ವಶನ್. ಇದು 2013 ಕ್ವಶನ್ ನೋಡೋಣ. ನೋಡಿ ಕ್ವಶನ್ ನೋಡಿ, ಮೊದಲನೇದಾಗಿ ಧೈರ್ಯಗೆಡುವ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ನಾನು ಅವಾಗಲೇ ಹೇಳಿದ್ದೀನಿ ನೋಡಿ. ಯಾರಿಗೆ, ಒಂದ್ ಸೆಕೆಂಡ್ ನಾನು ಇಲ್ಲಿ ಅದನ್ನ ತಗೊಂಡ್ ಬರ್ತೀನಿ. ಎಸ್, ಇಲ್ಲಿ ನೋಡಿ ಈ ಕ್ವಶನ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಎನ್ ಮತ್ತೆ ಎಲ್ ವ್ಯಾಲ್ಯೂ. ನೋಡಿ ಎನ್ ಇಸ್ ಈಕ್ವಲ್ ಟು 3 ಇದೆ. ಎನ್ ಇಸ್ ಈಕ್ವಲ್ ಟು 3 ಅಂದ್ರೆ ಏನಂತ ಅರ್ಥ, ಎನ್ ಇಸ್ ಈಕ್ವಲ್ ಟು 3 ಅಂದ್ರೆ 3 ಅಂತ ಅರ್ಥ. ಎಲ್ ಇಸ್ ಈಕ್ವಲ್ ಟು 1 ಅಂದ್ರೆ ಏನಂತ ಅರ್ಥ, ಪಿ ಅಂತ ಅರ್ಥ. ಎಂ ಮೈನಸ್ ಒನ್ ಅಂದ್ರೆ ಪಿ ಒಳಗಡೆ 3 ರೀತಿಯಾದಂತ ಓರಿಯಂಟೇಷನ್ ಇರುತ್ತೆ. -1, 0, +1 ಇರ್ತಾವ. ಕರೆಕ್ಟಾ? -1, 0, +1. ಸೊ -1, 0, +1 ಅಂದ್ರೆ -1 ಫಾರ್ 3pz ಗೆ ನಾವು ಕರಿತೀವಿ. ಯಾವ್ದಕ್ಕೆ ಕರಿತೀವಿ ನಾವು? 3pz. ಸೊ -1 ಅಂದ್ರೆ 3pz ಅಂತ ತಿಳ್ಕೊಂಬೋಣ. ಅರ್ಥ ಆಗ್ತದೆ ನಾನು ಹೇಳಿದ್ದು? ಸೊ -1 ವಿಲ್ ಬಿ ಫಾರ್ 3pz. ಹಾಗಾದ್ರೆ ಒಂದು px ಇದ್ರೆ, ಮತ್ತೊಂದು ಏನಿದೆ py ಇದೆ, ಮತ್ತೊಂದು ಏನಿದೆ ರೀ pz ಇದೆ. ಪ್ರತಿಯೊಂದು ಆರ್ಬಿಟಲ್ ಒಳಗಡೆ ಅಟ್ ಮ್ಯಾಕ್ಸ್ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ ಹಿಡ್ಕೊಳ್ತದೆ? 1, 2, 3 ಇವು ಮಿನಿಮಮ್ ಆದ್ರೆ, ಮ್ಯಾಕ್ಸಿಮಮ್ ಅಂದ್ರೆ 2. ಹಾಗಾದ್ರೆ ಇದು ಯಾವ್ದಿದೆ ಅಂತ ಹೇಳಿದ್ದೆ ನಾನು? 3px, 3py, ಇದು 3pz. ಹಾಗಾದ್ರೆ 3pz ಒಳಗಡೆ ಇರುವಂತ ಎಲೆಕ್ಟ್ರಾನ್ಗಳು ಎಷ್ಟಪ್ಪ ಅಂದ್ರೆ ಕೇವಲ 2. ಹಾಗಾಗಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ 2 ಇಸ್ ದಿ ರೈಟ್ ಆನ್ಸರ್ ಅಂತ ಅರ್ಥ. ಸೊ ಲೆಟ್ ಅಸ್ ಮೂವ್ ಆನ್. ಮತ್ತೆ ಇನ್ನೊಂದು ಕ್ವಶನ್ ಇಲ್ಲಿ ಅದೇ ರೀತಿ ಬಂದಿದೆ ನೋಡಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ ಎ ಸಬ್ ಶೆಲ್ ಕೇಳ್ತಾ ಇದ್ದೇನೆ. ಇಲ್ಲಿ ಕೇಳಿದ್ದು ಯಾವುದು? ಸಬ್ ಶೆಲ್. ಓಕೆನಾ? ಸೊ ಸಬ್ ಶೆಲ್ ಅಂದ್ರೆ ಆಸ್ ಇಟ್ ಇಸ್ ಅದೇ ಇದನ್ನೇ ನಾನೇನ್ ಮಾಡ್ತೀನಿ ಮತ್ತೆ, ಲೆಟ್ ಅಸ್ ಬ್ರಿಂಗ್ ದಿಸ್ ಒನ್ ಟು ದ ಡೌನ್ ಸೈಡ್.
ಓಕೆನಾ, ಇಲ್ಲೂ ತಂದು ಬಿಡೋಣ ನಿಮಗೋಸ್ಕರ. ಓಕೆನಾ, ಅದೇ ರೀತಿ ಇಲ್ಲಿ ನೋಡಿ ಏನ್ ಹೇಳ್ತದೆ, ಎಲ್ ಇಸ್ ಈಕ್ವಲ್ ಟು 3, ಎನ್ ಇಸ್ ಈಕ್ವಲ್ ಟು 4 ಅಂದ್ರೆ 4 ಅಂತ ಅರ್ಥ, ಎಲ್ ಇಸ್ ಈಕ್ವಲ್ ಟು 3 ಅಂದ್ರೆ ಎಫ್ ಅಂತ ಅರ್ಥ. ಸೊ 4 ಎಫ್ ಒಳಗಡೆ ಎಷ್ಟು ಎಲೆಕ್ಟ್ರಾನ್ಗಳು ಹಿಡಿತಾವ್ರಿ? 14 ಎಲೆಕ್ಟ್ರಾನ್ಸ್ಗಳು ಹಿಡಿತಾವ. ಎಷ್ಟು ಎಲೆಕ್ಟ್ರಾನ್ಸ್ ಹಿಡಿತೆ? ಈಸ್ 14 ಎಲೆಕ್ಟ್ರಾನ್ಸ್. ಸೊ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ 14 ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್ ಒಂದು, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ ಎ ಸಬ್ಶೆಲ್ ಆಫ್ ಅನ್ ಆಟಮ್ ಈಸ್ ಡಿಟರ್ಮೈನ್ಡ್ ಬೈ. ಸಬ್ಶೆಲ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಸಬ್ಶೆಲ್ ಅನ್ನ ಯಾವ ರೀತಿ ಡಿಟರ್ಮೈನ್ ಮಾಡ್ತೀರಿ? ಮ್ಯಾಕ್ಸಿಮಮ್ ನಂಬರ್ ಆಫ್ ಸಬ್ಶೆಲ್ ಅನ್ನ ಡಿಟರ್ಮೈನ್ ಮಾಡ್ಲಿಕ್ಕೆ ಫಸ್ಟ್ ಸಬ್ಶೆಲ್ ಡಿಟರ್ಮೈನ್ ಮಾಡ್ಲಿಕ್ಕೆ ಒಂದು ಫಾರ್ಮುಲಾ ಏನಿದೆಪ್ಪ ಅಂದ್ರೆ, ದಿಸ್ ಇಸ್ ದಿ ಫಾರ್ಮುಲಾ 2l ಪ್ಲಸ್ 1. ಇದು ಸಬ್ಶೆಲ್ ಡಿಟರ್ಮೈನ್ ಮಾಡ್ಲಿಕ್ಕೆ ಟು ಡಿಟರ್ಮೈನ್ ಸಬ್ಶೆಲ್, ಕರೆಕ್ಟ್. ಸಬ್ಶೆಲ್ ಅನ್ನ ಡಿಟರ್ಮೈನ್ ಮಾಡ್ಲಿಕ್ಕೆ ಈ ಫಾರ್ಮುಲಾ ಇದೆ. ಸೊ ಎಲೆಕ್ಟ್ರಾನ್ಸ್ ಅನ್ನ ಡಿಟರ್ಮೈನ್ ಮಾಡ್ಲಿಕ್ಕೆ ಫಾರ್ಮುಲಾ ಏನಿದೆ? ಟು ಡಿಟರ್ಮೈನ್ the electrons, maximum number of electron, to determine maximum number of electron, to determine maximum number of electron ಅನ್ನ ಮಾಡ್ಲಿಕ್ಕೆ ಯಾವುದಿದೆಪ್ಪ ಅಂದ್ರೆ ಫಾರ್ಮುಲಾ ಬಂದು ಏನಿದೆ ರೀ? 2 ಇಂಟು 2l ಪ್ಲಸ್ 1 ಇದೆ. ಹಾಗಾಗಿ ಇಲ್ಲಿ ಏನಿದೆಪ್ಪ ಅಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಷ್ಟಾಗುತ್ತೆ? 4l ಪ್ಲಸ್ 2 ಆಗ್ತದೆ. ದಿಸ್ ಈಸ್ ದಿ ಆನ್ಸರ್. 4l ಪ್ಲಸ್ 2 ಅಂದ್ರೆ ಇಲ್ಲಿದೆ ನೋಡಿ. ಇಲ್ಲಿ ಏನಿದೆ ಕ್ವಶನ್ ಬಂದು ಏನಿದೆ ನೋಡ್ರಿ, ದ ಓರಿಯಂಟೇಶನ್ ಆಫ್ ಅಟಾಮಿಕ್ ಆರ್ಬಿಟಲ್ ಈಸ್ ಗವರ್ನ್ಡ್ ಬೈ ಓರಿಯಂಟೇಶನ್ ಆಫ್ ಅಟಾಮಿಕ್ ಆರ್ಬಿಟಲ್. ಓರಿಯಂಟೇಶನ್ ಅಂದ್ರೆ ಯಾವುದು? ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, ಅಜಿಮಿಥಲ್ ಕ್ವಾಂಟಮ್ ನಂಬರ್, ಸ್ಪಿನ್ ಕ್ವಾಂಟಮ್ ನಂಬರ್ ಮತ್ತೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಕೇಳ್ತಾ ಇದ್ದೇನೆ. ಆಬ್ವಿಯಸ್ಲಿ ಇಲ್ಲಿ ಬಂದು ಯಾವ್ದಾಗ್ತದ್ರಿ? ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಬಂದು ಏನ್ ಮಾಡ್ತದೆ? ಓರಿಯಂಟೇಶನ್ ಆಫ್ ಅಟಾಮಿಕ್ ಆರ್ಬಿಟಲ್ ಅನ್ನ ಗವರ್ನ್ ಮಾಡ್ತದೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಯಾವ್ದಿದೆ? 2001 CBSE AIPMT ಕ್ವಶನ್. The following quantum numbers are possible for how many orbitals? n is equal to 3, l is equal to 2, m is equal to plus 2 ಅಂತ ಇದೆ. ಸೊ ಎಷ್ಟು, ಹೌ ಮೆನಿ ಆರ್ಬಿಟಲ್ಸ್ ಅಂತ ಕೇಳ್ತಾ ಇದ್ದೇನೆ. ವೆರಿ ಸಿಂಪಲ್. ಇದು ನೋಡಿ ಏನಿದೆ, ಇದು 3. l is equal to 2 ಅಂದ್ರೆ l is equal to 1, s, l is equal to ಇದು 3d ಬರುತ್ತಲ್ಲ, ರೈಟ್? ಐ ಥಿಂಕ್ ಇಟ್ ಈಸ್ n is equal to ಮತ್ತೆ ಎಲ್ ಇದನ್ನ ಹಾಕೊಂಡ್ಬಿಟ್ರೆ ಏನಾಗ್ತದ್ರಿ? 0, 1 ಇದ್ರೆ 0, 2 ಇದ್ರೆ 1 ಮತ್ತೆ 3 ಇದ್ರೆ 2 ಬರ್ತದೆ. n is equal to 3 ಇದೆ, ಅದೇ ರೀತಿ l is equal to 2 ಇದೆ. ಸೊ ಎಸ್ ಪಿ ಡಿ ಬರ್ತದೆ ಅಲ್ವಾ? 3d ಬರ್ತದೆ. l is equal to 2, m is equal to plus 2. m is equal to plus 2 ಅಂದ್ರೆ ಏನು? m is equal to plus 2 ಅಂದ್ರೆ ಐ ಥಿಂಕ್ ಇಟ್ ಈಸ್ ಏನಂತ ಹೇಳ್ಬೋದು? ಇನ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 5 ಆರ್ಬಿಟಲ್ಗಳಿದೆ ಅಂತ ಅರ್ಥ. 5 ಆರ್ಬಿಟಲ್ ಇರೋದು ಯಾವುದು? ಇಟ್ ಈಸ್ 3d ಅಲ್ವಾ? ಸೊ ಅಲ್ಲಿ ಏನಿರ್ತದೆ? +2 ಇದು +2 +1 0 -1 -2 ಇರ್ತದೆ. ಈ ರೀತಿ 5 ಆರ್ಬಿಟಲ್ಗಳು ಇರ್ತವೆ. 1 2 3 4 5. ಸೊ ಹಾಗಿದ್ದಾಗ +2 ವ್ಯಾಲ್ಯೂ ಎಮ್ಗೆ ಪಾಸಿಬಲ್ ಇದೆನಾ ಇಲ್ವಾ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಪಾಸಿಬಲ್ ಇದೆ ಅಂತ ನಾವು ಹೇಳ್ಬೋದು. ಹಾಗಿದ್ರೆ ಇಲ್ಲಿ ನೋಡಿ ಕ್ವಶನ್ ಏನ್ ಕೇಳ್ತಾ ಇದ್ದಾನಂದ್ರೆ, ದ ಫಾಲೋವಿಂಗ್ ಸೆಟ್ ಆಫ್ ಕ್ವಾಂಟಮ್ ನಂಬರ್ ಆರ್ ಪಾಸಿಬಲ್ ಫಾರ್ ಹೌ ಮೆನಿ ಆರ್ಬಿಟಲ್ಸ್ ಅಂತ ಕೇಳ್ತಾ ಇದ್ದಾನೆ. +2 ಆರ್ಬಿಟಲ್ ಅಂದ್ರೆ ಎಷ್ಟು ಆರ್ಬಿಟಲ್ ಇದೆ ಇಲ್ಲಿ? ಇರೋದೇ ಕೇವಲ 1 ಅಲ್ವಾ? ಇರೋದೆಷ್ಟ್ರಿ? ಕೇವಲ 1 ಆರ್ಬಿಟಲ್. ಹಾಗಾಗಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಇದು. ಸೊ ನೆಕ್ಸ್ಟ್ ಗೋ ಫಾರ್ 1999 ಕ್ವಶನ್ ಇದು. ಸೊ 1999 ಕ್ವಶನ್ ಏನ್ ಹೇಳ್ತದೆ? ಒಂದ್ಸರಿ ಸರಿಯಾಗಿ ಓದ್ರಿ. ವಿಚ್ ಆಫ್ ದ ಫಾಲೋವಿಂಗ್ ಕಾನ್ಫಿಗರೇಷನ್ ಈಸ್ ಕರೆಕ್ಟ್ ಫಾರ್ ದ ಐರನ್? ಐರನ್ಗೆ ಸರಿಯಾದ ಕಾನ್ಫಿಗರೇಷನ್ ಯಾವುದು? ಆಬ್ವಿಯಸ್ಲಿ ಯಾವ್ದದು? 3d6 5s2 ಬರಬೇಕು ಅಲ್ವಾ? 1s2 2s2 2p6 3s2 3p6
3d6 4s2 ಇಲ್ಲಿವರೆಗೆ 10 ಆಗ್ತದೆ 18 20 26 ಸೊ ಡಿ ಇಸ್ ದಿ ರೈಟ್ ಆಪ್ಷನ್ ಅಂತ ಹೇಳ್ಬಹುದು ಅಲ್ವಾ ಇಸ್ ಇಟ್ ಲೆಟ್ ಅಸ್ ಗೋ ಫಾರ್ ದ ಬನ್ನಿ ಹಾಗಾದ್ರೆ 2022 ಕ್ವಶನ್ ಲಾಸ್ಟ್ ಇಯರ್ ನೋಡೋಣ ಇಫ್ ರೇಡಿಯಸ್ ಆಫ್ ಸೆಕೆಂಡ್ ಬೋರ್ ಆರ್ಬಿಟ್ ಆಫ್ ಹೀಲಿಯಂ ಈಸ್ 105.8 picometer what is the radius of third Bohr orbit of lithium 2+ ion ಸೊ ಇದ್ರದ್ದು ರೇಡಿಯಸ್ ಹೇಗೆ ಕಂಡುಹಿಡಬೇಕು ಅಂತ ಕ್ವಶನ್ ಇದೆ ಆಬ್ವಿಯಸ್ಲಿ ಇದನ್ನ ಸಾಲ್ವ್ ಮಾಡೋ ವಿಧಾನ ಹೇಗಪ್ಪ ಅಂದ್ರೆ ವೆರಿ ಸಿಂಪಲ್ ನಾವೇನ್ ಮಾಡೋಣ ಇಲ್ಲಿ ಮೊದಲನೇದಾಗಿ ವಿಲ್ ಟೇಕ್ ಆರ್ ಎನ್ is directly proportional to ಏನಕ್ಕಪ್ಪ n ಸ್ಕ್ವೇರ್ ಡಿವೈಡೆಡ್ ಬೈ ಝೆಡ್ ಅಂತ ತಗೋಣ ಯಾಕಂದ್ರೆ ಹೀಲಿಯಂ ಹೈಡ್ರೋಜನ್ ಲೈಕ್ ಆಟಮ್ ಇದೆಯಲ್ಲ ಅದಕ್ಕಾಗಿ ಸೊ ಹಾಗಿದ್ದಾಗ ಇಲ್ಲಿ ಕೊಟ್ಟಿರುವುದು ಎಷ್ಟಿದಾವ್ರಿ 2 ಇದಾವೆ ಕೊಟ್ಟಿರೋದು 2 ಇದಾವೆ ಎರಡರದ್ದು ಸರಿಯಾಗಿ ಬರ್ಕೊಂಡ್ಬಿಡೋಣ ಒಂದು ಬಂದು R3 ಇದೆ R3 ಅಂದ್ರೆ ಯಾವ್ದ್ರಿ ಲಿಥಿಯಂ ಅಲ್ವಾ ಸೊ ಲಿಥಿಯಂ 2+ ಇದೆ ಈಗ ನೋಡಿ ಅದರ ರೇಷಿಯೋ ಕೇಳ್ತಾ ಇದ್ದಾನೆ ಓಕೆ ವಾಟ್ ಈಸ್ ದ ರೇಡಿಯಸ್ ರೇಷಿಯೋ ಕೇಳ್ತಾ ಇದ್ದಾನೆ ಅಂದ್ರೆ ವಾಟ್ ವಿ ಡೂ ಒಂದು R3 ಬರ್ಕೊಂಡ್ಬಿಡೋಣ ಮತ್ತೊಂದು ಯಾವ್ದು ಬರ್ಕೊಂಡ್ಬಿಡೋಣ R2 ರೇಡಿಯಸ್ ಫಾರ್ ದ ಹೀಲಿಯಂ ಹೀಲಿಯಂ ಅಂದ್ರೆ ಏನಿದೆ ರೀ ಕೇವಲ 1+ ಅಯಾನ್ ಇದೆ ವಿಚ್ ಇಸ್ ಈಕ್ವಲ್ ಟು ಏನಂತ ಬರ್ಕೋತ್ರಿ ನೋಡಿ ಇದ್ರದ್ದು ಹೇಗಾಗುತ್ತಂದ್ರೆ ಈ ಫಾರ್ಮೆಟ್ ಅಲ್ಲಿ ಬರುತ್ತೆ ಏನಂತ ಬರುತ್ತೆ n3 ಸ್ಕ್ವೇರ್ ಡಿವೈಡ್ ಬೈ ಝಡ್ ಇಂಟು lithium +2 ion whole divided by n2 ಸ್ಕ್ವೇರ್ ಹೌದಾ n2 ಸ್ಕ್ವೇರ್ ಡಿವೈಡೆಡ್ ಬೈ ಝಡ್ ಇಂಟು ಬರ್ತಿತ್ತಲ್ಲ ಅದಕ್ಕೆ ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಇಸ್ ನ್ಯೂಮರೇಟರ್ ಆಗ್ಬಿಡುತ್ತೆ ಇಲ್ಲಿ ಏನಂತ ಬರ್ಕೋತೀರಿ ವಿ ರೈಟ್ ಇಟ್ ಆಸ್ ಝಡ್ ಇಂಟು ಹೀಲಿಯಂ ಪ್ಲಸ್ ಅಯಾನ್ n ಇಂಟು ಸ್ಕ್ವೇರ್ ಈ ರೀತಿ ಬರ್ಕೋತಾ ಇದ್ದೀನಿ ಓಕೆನಾ ನೋಡಿ ವೆರಿ ಸಿಂಪಲ್ ಅಂದ್ರೆ ಏನ್ ಬರ್ಕೊಂಡಿದ್ದೆ ನಾನು R3L ಸ್ಕ್ವೇರ್ ಓಕೆನಾ L+2 ಅಯಾನ್ ಇಸ್ ಈಕ್ವಲ್ ಟು n3 ಡಿವೈಡೆಡ್ ಬೈ ಝಡ್ ಇಂಟು ಹೋಲ್ ಡಿವೈಡೆಡ್ ಬೈ ಕರೆಕ್ಟಾ ಇದನ್ನ ಈ ರೀತಿ ಬರ್ಕೊಂಡಿದ್ದೀವಿ ಇಸ್ ಈಕ್ವಲ್ ಟು ಬರ್ಕೊಂಡು R3 ಹೀಲಿಯಂ ಪ್ಲಸ್ ಅಯಾನ್ ಇಸ್ ಈಕ್ವಲ್ ಟು ಏನಂತ ಬರ್ಕೊಂಡಿದ್ದೀನಿ ಇಲ್ಲಿ n2 ಡಿವೈಡೆಡ್ ಬೈ ಝಡ್ ಇಂಟು ಹೀಲಿಯಂ ನೋಡಿ ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಏನಾಗ್ತದೆ ನ್ಯೂಮರೇಟರ್ ಅದಕ್ಕೆ ಈ ರೀತಿ ಬರ್ಕೊಂಡಿರೋದು ಓಕೆನಾ ಸೊ ಪುಟ್ ದ ವ್ಯಾಲ್ಯೂಸ್ಗಳನ್ನು ಹಾಕೊಂಡು ಹೋಗ್ಬಿಡೋಣ ಮೊದಲನೇದಾಗಿ ಯಾವ್ದ್ರದ್ದು ಹಾಕ್ತೀರಿ ಯಾವ್ದು ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ ನೋಡಿ if the radius of second Bohr orbital of helium ion ಕೊಟ್ಟಿದ್ದಾನೆ what is the radius of third ಅಂದ್ರೆ ಮೇಲಿದ್ದದಿಲ್ಲ ಕೆಳಗಡೆದ್ರದ್ದು ಕೊಟ್ಟಿದ್ದಾನೆ so what we do is simply as it is ಬರೆದು ಬಿಡೋಣ R into 3 lithium ion divided by ಇದ್ರದ್ದು ಒಂದು ಎಷ್ಟಿದೆ ರೀ 105.8 is equal to ಏನಂತ ಬರ್ಕೋತ್ರಿ ಇಲ್ಲಿ ಬಂದು 3 ಸ್ಕ್ವೇರ್ ಡಿವೈಡ್ ಬೈ ಝಡ್ ಇಂಟು ಲಿಥಿಯಂ +2 ಅಯಾನ್ ಇಂಟು ಝಡ್ ಇಂಟು ಹೀಲಿಯಂ ಪ್ಲಸ್ ಡಿವೈಡೆಡ್ ಬೈ ಏನಂತ ಬರ್ಕೋಣ ಇಲ್ಲಿ n2 ಸ್ಕ್ವೇರ್ ಅಂತ ಬರ್ಕೋಣ ಓಕೆನಾ ಸೊ ನೋಡಿ ವೆರಿ ಸಿಂಪಲ್ ಈಗ ಝಡ್ ಏನಿದೆಯಲ್ಲ ಅಟಾಮಿಕ್ ನಂಬರ್ ಎಷ್ಟಿದೆ ರೀ ಅಟಾಮಿಕ್ ನಂಬರ್ ಬಂದು ಇಲ್ಲಿ ನೋಡಿ ಏನಂತ ಮೆನ್ಷನ್ ಮಾಡ್ತೀನಿ 3 ಅಂತ ಮೆನ್ಷನ್ ಮಾಡ್ತೀನಿ ವಾಟ್ ಐ ಮೆನ್ಷನ್ ಇಯರ್ 3 ಅದೇ ರೀತಿ ಇಲ್ಲಿ ಹೀಲಿಯಂ ಎಷ್ಟು ಅಂತ ಮೆನ್ಷನ್ ಮಾಡ್ತೀನಿ ಐ ಮೆನ್ಷನ್ ಹಿಯರ್ ಆಸ್ 2 ಅಂತ ಮೆನ್ಷನ್ ಮಾಡ್ತೀನಿ ಅದೇ ರೀತಿ ಇದರದ್ದು ಎಷ್ಟು ಕೊಟ್ಟಿದ್ದಾನೆ ನೋಡ್ರಿ ಎಷ್ಟಿದೆ ರೀ ಇದ್ರದ್ದು 2 ಸ್ಕ್ವೇರ್ ಅಂತ ಮೆನ್ಷನ್ ಮಾಡೋಣ 2 ಸ್ಕ್ವೇರ್ ಆಗಿದ್ದಾಗ ಆಫ್ಟರ್ ಇವಾಲ್ಯುವೇಟಿಂಗ್ ನಮಗೇನು ಸಿಗ್ತದೆ 105.8 ಇಂಟು 3 ಡಿವೈಡೆಡ್ ಬೈ 2 ಸಿಗ್ತದೆ
ದೇರ್ ಫೋರ್ ಆನ್ಸರ್ ಬಂದು ಎಷ್ಟು ಬರ್ತದಪ್ಪ ಅಂದ್ರೆ ಇದು ಈ ಕಡೆ ಹೋದಾಗ ವಾಟ್ ವಿಲ್ ಬಿ ದಿ ಆನ್ಸರ್ 158.7 picometer ಬರ್ತದೆ. 158.7 picometer is the right answer ಈ ಕ್ವಶನ್ಗೆ. Okay, now let us go for the next question. That is, it is also from 2022. Read the question carefully. Which one of the following electron in the ground state will have least amount of energy? So obviously ಇಲ್ಲಿ ಕಣ್ಣು ಮುಚ್ಚಿ ಹೇಳ್ಬೋದು ಯಾವ್ದ್ರಿ ಹೈಡ್ರೋಜನ್ ಆಟಮ್ ಅಂತಾನೆ ಹೇಳ್ಬೋದು. ಹೈಡ್ರೋಜನ್ ಆಟಮ್ ಅದಕ್ಕೇನಿರುತ್ತಪ್ಪ ಅಂದ್ರೆ ಗ್ರೌಂಡ್ ಸ್ಟೇಟ್ ಅಲ್ಲಿ ಲೀಸ್ಟ್ ಅಮೌಂಟ್ ಆಫ್ ಎನರ್ಜಿ ಇರುತ್ತೆ. ಓಕೆನಾ? ಸೊ ದಿಸ್ ಇಸ್ ಆಲ್ ಅಬೌಟ್ ದ ಕ್ವಶನ್ಸ್ ಫ್ರಮ್ ದ ಸ್ಟ್ರಕ್ಚರ್ ಆಫ್ ಆಟಮ್. ಐ ಹೋಪ್ ಯು ಅಂಡರ್ಸ್ಟುಡ್ all the concepts which we have discussed in this session. If in case any doubt regarding the question, you please comment it. ಅದ್ರ ಬಗ್ಗೆ ಮತ್ತೇನಾದರೂ ಎಕ್ಸ್ಟ್ರಾ ವಿಡಿಯೋ ಬೇಕಾದ್ರೆ ಮಾಡುವಂತ ಪ್ರಯತ್ನ ನಾನು ಮಾಡ್ತೀನಿ. So that's it guys. Tomorrow we will see on the next chapter. Thank you. Please subscribe the channel, share it. ಬಹಳ ಜನರಿಗೆ ಉಪಕಾರಿ ಆಗುತ್ತೆ ಅಂತ ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.